ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟರು ಯಾರಿರ್ತಾರೆ ಅದು ನಮ್ಮ ಶಾಪುರ ಶಾಸಕರು ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು 100% ಕಳಪೆ ಕಾಮಗಾರಿ ಮಾಡಿ ಸ್ವತಃ ನಮ್ಮ ಮಂತ್ರಿಯವರು ಮತ್ತು ಅವ್ರ ತಮ್ಮರು ಅವ್ರ ರಕ್ತ ಸಂಬಂಧಿಕರು ಪೂರ್ತಿ ಕಂಪ್ಲೀಟ್ ಕೆಲಸ ಮಾಡಕ್ಕಿರ್ತಾರೆ. ಈಗ ಇರ್ಬೋದು ಶಾಮನಹಳ್ಳಿಯಿಂದ ಕಾಸಗಿರಿ ಹೋಗ್ತಕ್ಕಂಥ ರೋಡ್ ಇರ್ಬೋದು, ಈಗ ದರ್ಶನಾಪುರದಿಂದ ಚಂದಾಪುರಕ್ಕೆ ಹೋಗ್ತಕ್ಕಂಥ ರೋಡ್ ಇರ್ಬೋದು, ಈಗ ಇಲ್ಲಿ ಶಾಪುರದಿಂದ ಭೀಮರಗುಡಿಗೆ ಹೋಗ್ತಕ್ಕಂಥ ರೋಡ್ ವೈಡ್ ಆಗಿದ್ದು ಅದು ಇರ್ಬೋದು. ಅವೆಲ್ಲ ಸ್ವತಃ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ನಾವು ಸ್ವಂತ ಸಾಧನೆ ಮಾಡಕತ್ತಾರ ಅಂತ ಹೇಳ್ತಾರೆ. ಕಾರಣ ಏನಿರ್ಬೋದು? ಕಾರಣ ದುಡ್ಡಿನ ದುರಾಶೆ. ಅಂದ್ರೆ ದುಡ್ಡಿನ ದುರಾಸೆ ಅಂದ್ರೆ ಯಾವ ತರ ಸರ್? ದುಡ್ಡಿಂದ ಒಂದ್ಸಲ ಮನುಷ್ಯಗೆ ದುರಾಶೆ ಚಾಲು ಆಯ್ತಂದ್ರ ಎಷ್ಟೇ ಗಳಿಸಿದ್ರು ಕಮ್ಮಿನೇ ಅನಿಸ್ತದೆ. ಅಂದ್ರೆ ರಸ್ತೆ ಮಾಡೋದ್ರಿಂದ ಅವ್ರಿಗೆ ದುಡ್ಡು ಬರುತ್ತಾ? ದುಡ್ಡು ಬರುತ್ತೆ. ಕಳಪೆ ಕಾಮಗಾರಿ ಅದು ಪೂರ್ತಿ ಕಳಪೆ ಮಾಡ್ಕೊ ಕಳಪೆ ಕಾಮಗಾರಿ. ಮತ್ತೆ ಆಫೀಸರ್ಸ್ ಅಂತೂ ಅಲ್ಲಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ಅದು ಯಾವ ಟೈಪ್ ಮರ ಹಾಕ್ಯಾರ, ಯಾವ ಟೈಪ್ ಇದು ಮಾಡ್ಯಾರ ಏನೇನಿಲ್ಲ ಅಲ್ಲಿ. ಸ್ವತಃ ಹತ್ತನೇ ಹೋಗಿ ಸೈಟಿಗೆ ನಿಂತು ಫೋಟೋ ತಕ್ಕೊಂಡು ಸುಮಾರು 1 ಕೋಟಿ ರೂಪಾಯಿ ಅನುದಾನ ಬಂತಂದ್ರೆ ಅದ್ರಲ್ಲಿ ಎಷ್ಟು ಖರ್ಚಾಗಿರುತ್ತೆ ಸರ್? ಅದರಲ್ಲಿ ಕನಿಷ್ಠ ಅನುದಾನ ಒಂದು 15% ಖರ್ಚು ಮಾಡಬಹುದು ಅಷ್ಟೇ. ಅಂದ್ರೆ ಉಳಿಕಿದ್ದು 80% ಅವ್ರ ಜೇಬಿಗೆ ಹೋಗುತ್ತಾ? ಅವ್ರ ಜೇಬಿಗೆ ಹೋಗುತ್ತೆ, ಅದ್ರಾಗೆ ಅನುಮಾನ ಇಲ್ಲ. ಅಂದ್ರೆ 1 ಕೋಟಿ ರೂಪಾಯಿ ಕೇವಲ 20 ಲಕ್ಷ ರೂಪಾಯಿ ಖರ್ಚಾಗಿದ್ರೆ 80 ಲಕ್ಷ ರೂಪಾಯಿ ಅವ್ರ ಜೇಬಿಗೆ ಹೋಗ್ತಾ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರಾಗೆ ಅನುಮಾನ ಇಲ್ಲ. ಈ ಮಾತಿಗೆ ಬದ್ರಾಗಿದ್ರೆ ಅದ್ರಾಗೇನಿಲ್ಲ. ಅದ ನಂತರ ಈ ಉಸುಗು ಈ ಸದ್ಯ ಇವತ್ತಿನ ಉದಾಹರಣೆ ಮೊನ್ನೆ ಒಂದು ವಾರ ಹಿಂದಗಡೆ ಉಸುಗು ಸ್ಟಾರ್ಟ್ ಆಗಿತ್ತು. ಇಲ್ಲಿದು ರಾಯಲ್ಟಿ ತರೋದು ಉಸುಗು ಒಂದು ರಾಯಲ್ಟಿ ಮೇಲೆ 3-4 ಟ್ರಿಪ್ ಹೊಡಿತಕ್ಕಂಥ ಕೆಲಸ ಅವರೇ ಮಾಡ್ತಾರೆ. ರಾಜದ್ರೋಹದ ಕೇಸ್ ಆಗುತ್ತೆ ಸರ್ ಇದು. ಅಂದ್ರೆ ಇದು ರಾಜದ್ರೋಹದ ರಾಜ್ಯದ್ರೋಹ, ಅದ್ರಾಗೆ ಅನುಮಾನ ಇಲ್ಲ. ರಾಜ್ಯದ ಬೊಕ್ಕಸಕ್ಕ ಹಾನಿ ಮಾಡೋದೇ ಅವ್ರ ಕೆಲಸ. ಅದೊಂದೇ ಉಸುಗೊಂದಲ್ಲ, ಟೋಟಲಿ ಎಲ್ಲ ಇದರಲ್ಲಿ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಒಂದು ವಾರದಿಂದ ಬಂದಾಗ ಎಷ್ಟೋ ಲಾರಿಗಳು ಐಡಿಯಾ ಅವ್ರ ಮನೆ ಮುಂದೆ ನಿಂತಾವ. ಪಾಪ ಬಡವರು ಲಾರಿ ತಂದು ಅವರು ಕಂತು ಕಟ್ಟಲು ಎಷ್ಟೋ ಲಾರಿಗಳು ಟೈರ್ ಹೊಡ್ಕೊಂಡು ಮನೆ ಮುಂದೆ ನಿಂತಾವ. ನೀವು ಒಂದು ವಾರದಿಂದ ಬಂದಾಗ ಆದ್ರೆ ಇವತ್ತಿನ ರಾಜಾರೋಷವಾಗಿ ಅವ್ರ ಟಿಪ್ಪರ್ಗಳು ರಾತ್ರಿ ಆಗಲ ಬಂದಿರ್ತಾವ. ರಾತ್ರಿ ರಾಜಾರೋಷವಾಗಿ ವಿತೌಟ್ ರಾಯಲ್ಟಿ ದಿವಸ 3-4 ಟಿಪ್ಪರ್ ಹೊಡೆದು ದಿವಸ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಹಾನಿ ಮಾಡಿ ಇದರಲ್ಲೇ ಅವ್ರ ಕೋಟಿಗಟ್ಟಲೆ ದುಡ್ಡು ಲೂಟಿ ಮಾಡ್ತಕ್ಕಂಥ ಕೆಲಸ ಜಗಜ್ಜಾಹಿರ. ಅವರಿಗೆ ನಾನು ಮನೆ ಹಳ್ಳಿಯ ಹೋಗಿ ಕೇಳಿದ್ರೆ ನಂತರ ದನಕಾಯಿ ಹುಡುಗರು ಕೇಳಿದ್ರೆ ಒಂದು 100 ಅಂಕಗಳಿಗೆ ಎಷ್ಟು ಅಂಕಗಳ ಕೊಡ್ತೀರಿ ಸಚಿವರ ಕಾರ್ಯವೈಖರಿಗೆ? ಅಂಕಗಳು ನಾನು ವೈಯಕ್ತಿಕ ಅಭಿಪ್ರಾಯ ಅಂಕಗಳು ಕೊಡೋದಕ್ಕೆ ಕೊಟ್ಟರೆ ನಾವು ಆತ್ಮವಿಶ್ವಾಸ ಮಾಡ್ಕೊಂಡಂಗ ಜೀರೋ ಫೇಲ್. ಆದ್ರೆ 34 ಒಂದೊಂದು ಫೇಲ್, 0 ತೊಗೊಂಡಾಗ ಫೇಲ್ ಅಂತ ಹೈಯೆಸ್ಟ್ ಇಲ್ಲಿ ಅಧಿಕಾರ ಚಲಾವಣೆ ಮಾಡಿತ್ತು. ಮತ್ತೆ ಶಾಪುರದಾಗ ಮಂತ್ರಿಗಳಾದ ಒಂದೇ ಮಂತಾನೆ ಯಾವುದು ದಕ್ಷಿಣಪುರದ ಮಂತಾನೆ. ಇಷ್ಟಾದ್ರೂ ಇವತ್ತಿನ ತನ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು B.Ed ಕಾಲೇಜ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ಶಿಕ್ಷಣದ ಬಗ್ಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಇದು ಎತ್ತಿ ತೋರಿಸ್ತಕ್ಕ ಇದೊಂದು ಉದಾಹರಣೆ. ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ, ನಾನು ಸಂಗಮೇಶ್ ದಿಗ್ಗಿ. ನಮ್ಮ ಜೊತೆ ಇವತ್ತು ಯಾದಗಿರಿಯ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಯುಗುತಿಹಳ್ಳಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ನೇರವಾಗಿ ಸಂದರ್ಶನಕ್ಕೆ ಸ್ವಾಗತಿಸುತ್ತೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮ್ಮ ರಾಜಕೀಯದ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಸರ್? ನಮ್ಮ ರಾಜಕೀಯ ಜರ್ನಿ ನಾವು 83ರಲ್ಲಿ ನಾನು ಸಮಾಜದ ಮಹಾಲಿಂಗೇಶ್ವರ ವಿದ್ಯಾರ್ಥಿನಿಲಯ ಅಂತಿತ್ತು, ಅದರ ಅಧ್ಯಕ್ಷ ಇದ್ದವಾಗ ಬಂದ್ವಿ. ಆ ಟೈಮಲ್ಲಿ 83ರಲ್ಲಿ ಒಂದು ಚುನಾವಣೆ ಆಯ್ತು. ಆ ಚುನಾವಣೆಯಲ್ಲಿ ನಾವು ನಮ್ಮ ಸಮಾಜಕ್ಕೆ ಜಾಗ ಕೇಳಿದ್ವಿ. ಇಲ್ಲಿ ಸರ್ಕಾರಿ ಜಾಗ ಮುನ್ಸಿಪಾಲಿಟಿ ಕಡೆಯಿಂದ ಯಾವ್ದಾದ್ರು ಜಾಗ ಇದ್ರೆ, ಯಾಕಂದ್ರೆ ನಮ್ಮ ಸರಿನೇ ಒಂದು ಸಂಸ್ಥೆ ಇತ್ತು ಚನ್ನಬಸವೇಶ್ವರ ಅಂತ. ಆ ಸಂಸ್ಥೆಗೆ ವ್ಯಾಲ್ಯೂಯೇಬಲ್ ಜಾಗ ಇವತ್ತು ದಿವಸ 100 ಕೋಟಿ ರೂಪಾಯಿ ಜಾಗ ಆ ಸಂಸ್ಥೆಗೆ ತಗೊಂಡ್ರು, ಚನ್ನಬಸವೇಶ್ವರ ಅಂತೇಳಿ. ಅದರದ್ದು ಅದು ಈಗ ಹಾಲಿ ಮಂತ್ರಿ ಮಾಜಿ ಮಂತ್ರಿ ಅವ್ರ ತಂದೆಯವರು ಇದ್ರು, ಅವ್ರು ತಗೊಂಡ್ರು. ನಾವು ಒಂದಿಷ್ಟು ಹಾಸ್ಟ್ಲಕ್ಕೆ ಒಂದು ಜಾಗ ಕೊಡ್ರಿ, ನಾವು ದೊಡ್ಡ ಸಮಾಜ ಅದ ಅಂತ ಅವ್ರು ಮೊದಲು ಡಿಮ್ಯಾಂಡ್ ಇಟ್ಟಿವಿ, ಕೊಡ್ತು ಅಂತ ಹೇಳಿದ್ರು. ಯಾಕಂದ್ರೆ ಆ ಟೈಮಲ್ಲಿ ನಾವು ಇಂಡಿಪೆಂಡೆಂಟ್ ನಮ್ಮ ಸಮಾಜದ ಕಡೆಯಿಂದ ಕ್ಯಾಂಟ್ ಹಾಕ್ಬೇಕಂದ್ವಿ. ಎಲ್ಲ ಹಾಕ್ಲಕ್ಕೆ ಹೋಗ್ಬೇಡ್ರಿ, ನಾ ಗೆದ್ದ ನಂತರ ನಿಮ್ಗೆ ಇದು ಮಾಡ್ಕೊಂಡ್ರೆ ಗೆದ್ದರು. ಅವರು ಗೆದ್ದ ನಂತರ ಮಂತ್ರಿನೇ ಆದರು. ಮಂತ್ರಿ ಆದ ನಂತರ ನಮ್ಮ ಬೇಡಿಕೆ ಅವ್ರಿಗೆ ಈಡೇರಿಸಲಿಲ್ಲ. ಯಾರು ಸರ್? ಬಾಪುಗೌಡರು ತಮ್ಮ ಬೇಡಿಕೆಯನ್ನ ಈಡೇರಿಸಲಿಲ್ಲ. ನಮ್ಮ ಬೇಡಿಕೆ ಅಂದ್ರೆ ನನ್ನ ವೈಯಕ್ತಿಕ ಬೇಡಿಕೆ ಅಲ್ಲ, ಸಮಾಜದ ಬೇಡಿಕೆಗಳು. ಅದಾದ ನಂತರ ಮಂತ್ರಿ ಆಗಿದ್ರು ಅವರು. ಅದೇನೋ ದುರ್ದೈವಕ್ಕೆ 2ನೇ ವರ್ಷದಲ್ಲಿ ಎಲೆಕ್ಷನ್ ಬಂತು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ರು. ಆ ಟೈಮ್ನಾಗ MP ಎಲೆಕ್ಷನ್ನಲ್ಲಿ ಎಲ್ಲ ಸೀಟ್ಗಳು ಸೋತು. ಸ್ವತಃ ಹೆಗಡೆ ಅವ್ರನ್ನ ಆ ಟೈಮ್ನಾಗ ಸೋಲ್ಕೊಂಡ್ರು. ಮತ್ತೆ 85ರ ಮತ್ತೆ ಮರು ಚುನಾವಣೆ ಆಯ್ತು. ಹೆಗಡೆ ಅವರು ಅಸೆಂಬ್ಲಿ ಡಿಸರ್ವ್ ಮಾಡಿ ಚುನಾವಣೆ ಬಂದು. ಆ ಟೈಮ್ನಾಗ ನಾವು ಮತ್ತೆ ಸಮಾಜದ ಒಂದು ಮೀಟಿಂಗ್ ತಗೊಂಡು ಎಲ್ಲ ಸಮಾಜದ ಮುಖಂಡರು ಮತ್ತು ನಮ್ಮ ಸಮಾಜದ ಪೂಜಾರಿಗಳು ಗುರುಗಳು ಒಂದು ಮೀಟಿಂಗ್ ಮಾಡಿ ನಮ್ಮ ಹಾಸ್ಟೆಲ್ನಲ್ಲಿ ಒಂದು ಮೀಟಿಂಗ್ ತಗೊಂಡು ಒಂದು ನಿರ್ಣಯ ತಗೊಂಡು ನಮ್ಮ ಸಮಾಜದ ಬೇಡಿಕೆ ಈಡೇರಿಸಿಲ್ಲ. ನಾವು ಈ ಸಲ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡ, ನಾವೇ ಒಂದು ಇಂಡಿಪೆಂಡೆಂಟ್ ನಿಲ್ಲೋಣ ಅಂತೇಳಿ ಇದು ನಿರ್ಣಯ ತಗೊಂಡ್ವಿ. ಆ ಟೈಮ್ನಾಗ S. ರಮೇಶ್ ಅಂತ ಇದ್ರು, ಅವ್ರಿಗೆ ನಾವು ಚುನಾವಣೆ ಕಣಕ್ಕೆ ಇಳಿಸಿದ್ವಿ. ಅವಾಗ ಅವ್ರು 6,000 ಚಿಲ್ಲರ ಮತಗಳು ತಗೊಂಡ್ರು, ಇವರು 5,000 ಚಿಲ್ಲರ ಮತಗಳನ್ನು ಪರವಾಗಿ ಬಂದಿದ್ರು. ಮತ್ತು ಆ ಟೈಮ್ ಪರವಾಗಿ ಬಂದಲ್ಲಿ
ಇಬ್ಬರೇ ಕ್ಯಾಬಿನೆಟ್ ಮಂತ್ರಿಗಳು. ಹಾ. ಇಲ್ಲಿ ಶಹಾಪುರದಲ್ಲಿ ಬಾಬುಗೌಡ ಸೋತರು, ಅಲ್ಲಿ ಡಿ.ವಿ. ಚಂದ್ರೇಗೌಡ ಇದ್ರು, ಎಲ್ಲಿ ತೀರ್ಥಹಳ್ಳಿ. ಅಂದ್ರೆ ಇಲ್ಲಿ ನೀವು ಯಾರನ್ನ ಆ ಆಯ್ಕೆ ಟೈಮ್ನಾಗ ನಾವು ಮಾಡಿದ್ರಿ? ರಾಜಕೀಯ ಪ್ರವೇಶ ಆಯ್ತು. ಹಾ. ಅಂದ್ರೆ ತಮ್ಮ ಅಭ್ಯರ್ಥಿ ಗೆದ್ರಲ್ಲ? ಇಲ್ಲ, ನಮ್ಮ ಅಭ್ಯರ್ಥಿ ಸೋತರು. ಹಾ. ಇಂಡಿಪೆಂಡೆಂಟ್ ನಿಂತಿದ್ವು ನಾವು. ಇಂಡಿಪೆಂಡೆಂಟ್ ಅವಾಗ ಶಿವಶೇಖರ್ ಗೌಡರು ಕಾಂಗ್ರೆಸ್ ಕಡೆ ನಿಂತಿದ್ರು, ಅವ್ರು ಗೆದ್ರು. ಅಂದ್ರೆ ಇಂಡಿಪೆಂಡೆಂಟ್ ನಿಂತ ತಾವು ಬಿಜೆಪಿ ಅಂದ್ರೆ ಮೊದಲಿಂದನೂ ಬಿಜೆಪಿ ಅಂದ್ರೆ ಅಲ್ಲ ನಾವು. ಹಾ. ಮೊದಲಿನ ಬಿಜೆಪಿ ಆ ಟೈಮ್ನಾಗ ಇಲ್ಲಿ ಪ್ರಬಲ ಇದ್ದಿಲ್ಲ. ಹಾ. ಜನತಾ ಪಕ್ಷ, ಕಾಂಗ್ರೆಸ್ ಇತ್ತು. ಅಂದ್ರೆ ತಮ್ಮ ಬಿಜೆಪಿ ತಮ್ಮ ಎಂಟ್ರಿ ಆಗಿದ್ದು ಯಾವಾಗ ಸರ್? ಬಿಜೆಪಿ ಎಂಟ್ರಿ ಆಗಿ ಒಂದು 4 ವರ್ಷ ಆಯ್ತು ಅಷ್ಟೇ. 4 ವರ್ಷ. ಸೊ ಜಿಲ್ಲಾ ಅಧ್ಯಕ್ಷರಿಗೆ ಆಯ್ಕೆ ಆಗ್ತೀರಿ. ಆಯ್ಕೆ ಆದ ತಕ್ಷಣ ತಮ್ಮ ಮುಂದಿರ್ತಕ್ಕಂಥ ಸವಾಲುಗಳು ಏನೇನು ಸರ್? ನಮ್ಮ ಸವಾಲುಗಳು ನಮ್ಗೂ ಪೂರ್ವದಲ್ಲಿ ಹಾ. ನಮ್ಮ ಯುವ ನಾಯಕರು ಅಮಿರೆಡ್ಡಿ ಅವರು, ಅವ್ರ ಬೆನ್ನೆಲುಬಾಗಿ ನಾವು ನಿಂತೀವಿ. ಹಾ. ಫಸ್ಟ್ ಅವರು ಜೆಡಿಎಸ್ ನಿಂದ ಅಭ್ಯರ್ಥಿ ಆದ್ರು. ಆ ಟೈಮ್ನಾಗ ನಾವು ಅವರು ಬೆಂಬಲವಾಗಿ ಅವಾಗ ನಾವು ಕಾಂಗ್ರೆಸ್ ನಿಂದ ಅವ್ರ ಜೊತೆ ಜೆಡಿಎಸ್ ಸೇರಿ ಚುನಾವಣೆಯಲ್ಲಿ ಟಿಕೆಟ್ ತಗೊಂಡು ನಿಂತೀವಿ. ಆ ಟೈಮ್ನಾಗ ನಾವು 24,000 ಓಟ್ ಪಡೆದ್ವಿ. ಮತ್ತೆ ನಮ್ಮಲ್ಲಿ ಕಾರ್ಯಕರ್ತರ ಕೊರತೆ ಇತ್ತು. ಸಡನ್ ಆಗಿ ನಾವು ಚುನಾವಣೆಗೆ ಬಂದ್ವಿ. ಎಲ್ಲ ಸಂಪನ್ಮೂಲಗಳ ಕೊರತೆ, ಅವೆಲ್ಲ ಜನರಿಗೆ ನಮ್ಮ ಚಿರಪರಿಚಿತ ಅಭ್ಯರ್ಥಿಗಳನ್ನ ಇದ್ದಿಲ್ಲ. ಆ ಟೈಮ್ನಾಗ ಹಿಂಗಾಗಿ 24,000 ನಾವು ಓಟ್ ತಗೊಂಡು ಸೋಲ್ಕೊಂಡಿವಿ. ಅಂದ್ರೆ ಒಂದ್ ಕಡೆ ಗುರು ಪಾಟೀಲ್ ಅವರಿಗೂ ಬಿಜೆಪಿ ಟಿಕೆಟ್ ಕೊಡ್ತಾರೆ, ಬಿಜೆಪಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಒಂದ್ ಕಡೆ ಎಲ್ಲೋ ಆಶ್ವಾಸನೆ ಆಯ್ತು. ಲಾಸ್ಟ್ ಟೈಮಿಗೆ ಅವರಿಗೆ ಗುರು ಪಾಟೀಲ್ಗೆ ಅವರಿಗೆ ಬಿಜೆಪಿ ಟಿಕೆಟ್ ಮಿಸ್ ಆಯ್ತು ಸರ್. ಸೊ ಹಾಗಾಗಿ ಇವ್ರನ್ನ ಅಮೀರ್ ರೆಡ್ಡಿ ಯಾಳಗಿ ಅವರು ಸೂಕ್ತ ಅಂತ ಹೇಳಿ ಅವರಿಗೆ ಟಿಕೆಟ್ ಆಯ್ತು. ಇದರಿಂದ ಏನಾದ್ರು ಗೊಂದಾಯ್ತಾ? ಬಿಜೆಪಿ ಟಿಕೆಟ್ ಅವ್ರಿಗೆ ಕೊಡ್ತಾರಂತ ಎಲ್ಲ ಕಡೆ ಇತ್ತು. ಆದ್ರೆ ಅದ್ರ ಉಪಯೋಗ ಮಾಡ್ತಕ್ಕಂಥದ್ದು ಇದಲ್ಲ. ಯಾಕಂದ್ರೆ ಬಿಜೆಪಿ ಅಂದ್ರೆ ಸಂಘಟನಾತ್ಮಕವಾಗಿ ಇರತಕ್ಕಂಥ ಪಕ್ಷ. ಹಾ. ದಿನನಿತ್ಯ ಜನರ ಸಂಪರ್ಕದಾಗ ಇರಬೇಕು. ಪಕ್ಷ ಕಾರ್ಯಕರ್ತರಿಗೆ ಅಷ್ಟೇ ಜವಾಬ್ದಾರಿ ಕೊಡ್ತದೆ, ಕಾರ್ಯಕರ್ತರಿಗೆ ಅಷ್ಟೇ ಮರ್ಯಾದೆ ಕೊಡ್ತಕ್ಕಂಥ ಪಕ್ಷ ಯಾವ್ದಂದ್ರೆ ಅದು ಬಿಜೆಪಿ. ನನ್ನ ಅನುಭವದ ಪ್ರಕಾರ. ಹಾ. ಅದಾದ ನಂತರ ಅಷ್ಟೇ ಕೆಲಸ ತಗೊಂತಾರ. ಹಾ. ಆದ್ರೆ ಆ ಕೆಲಸ ನಮ್ಮ ಗುರು ಪಾಟೀಲ್ ಅವರು ಮಾಡಲ್ಲ. ಜನರಿಂದ ದೂರ ಆಗಿಬಿಟ್ರು. ಕೆಜಿಎಫ್ನಿಂದ ಆರ್ಚಿ ಬಂದ್ರು. ಹಾ. ಹಂಗಾಗಿ ಬಿಜೆಪಿ ತತ್ವಗಳು ಅವ್ರು ಹೊಂದಾಣಿಕೆ ಆಯ್ತು ಬಿಡ್ತು, ಅದು ಅವ್ರಿಗೆ ಸಂಬಂಧಪಟ್ಟದ್ದು. ಅದ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಆದ್ರೆ ಕಾರ್ಯಕರ್ತರಿಂದ ಬಹುಮಟ್ಟಿಗೆ ದೂರಾಗಿ ಅವ್ರು ಸ್ವಯಂಕೃತ ಅಪರಾಧದಿಂದ ಅವ್ರು ಟಿಕೆಟ್ ತಚ್ಚುವಂತ ನನ್ನ ಭಾವನೆ. ಸದ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅಲಯನ್ಸ್ ಆಗಿದೆ ಸರ್. ಅದನ್ಸರಿ. ಹಾಗಾಗಿ ಮುಂದಿನ ಬಿಜೆಪಿ ಅಂದ್ರೆ ಮುಂದಿನ 2028ರಲ್ಲಿ ಬಿಜೆಪಿ ವಿನ್ ಆಗುತ್ತಾ, ಅಥವಾ ಜೆಡಿಎಸ್ ಟಿಕೆಟ್ ಕೊಡ್ತಾರೆ, ಅಥವಾ ಓನ್ಲಿ ಬಿಜೆಪಿ ಕೊಡ್ತಾರೆ ಅಲಯನ್ಸ್ ಆಗಿರೋ ಕಾರಣದಿಂದ? ಅಲ್ಲ, ಅದು ತಾವ್ ಹೇಳೋದು ಕರೆಕ್ಟ್ ಅದ. ಆದ್ರೆ ನಮ್ಮ ಒಂದು ವೈಯಕ್ತಿಕ ನನ್ನ ಅನಿಸಿಕೆ, ಹಾ. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಅಷ್ಟು ಪ್ರಭಾವಿ ಪಕ್ಷ ಅಲ್ಲ. ಹಾ. ನಮ್ಮ ಭಾಗದಲ್ಲಿ ಇಲ್ಲಿ ಏನಿದ್ರು ನೇರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ. ಆದ ನಂತರ ಮತ್ತೀಗ ನಮ್ಮಲ್ಲಿ ಆಲ್ರೆಡಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ 4 ವಿಧಾನ ಸಭೆ ಸೀಟ್ಗಳದಾವ. ಅದರಲ್ಲಿ ಈಗ ಆಲ್ರೆಡಿ ಒಂದು ಸೀಟ್ ಗುರುಮುಟ್ ಕಲ್ಯಾಣ ಅಂತಂದ್ರೆ ಜೆಡಿಎಸ್ ಅವರು ಗೆದ್ದಾರ. ಪ್ರೆಸೆಂಟ್ MLA ಶರಣಗೌಡ ಕಂದಕೂರ್ ಅಂತೇಳಿ. ಈಗ ನಮ್ಮ ಹೊಂದಾಣಿಕೆಯಲ್ಲಿ ಬಂದಾಗ ಅವ್ರಿಗೆ ಜೆಡಿಎಸ್ ಒಂದು ಸೀಟ್ ಬಿಟ್ಟು ಕೊಟ್ರು 100 ಮತ್ತೆ ಅಮಿರೆಡ್ಡಿ ಅವರಿಗೆ ಇಲ್ಲಿ 2028 ಬಿಜೆಪಿ ಟಿಕೆಟ್ ಸಿಗೋದ್ರೆ ಯಾವುದೇ ಅನುಮಾನ ಇಲ್ಲ ಅಂತ ನನ್ನ ಅಭಿಪ್ರಾಯ. ಸರ್, ಹಾಗಾದ್ರೆ 2028ರ ಚುನಾವಣೆಯಲ್ಲಿ ಶಹಾಪುರದಲ್ಲಿ ಬಿಜೆಪಿ ಗೆಲುವು ಆಗುತ್ತಾ ಅಥವಾ ಹೇಗೆ? ಅದ್ರ ಏನ್ ಸಂಶಯನೇ ಬೇಡ. 100ಕ್ಕೆ 100 ಬಿಜೆಪಿ ಅಭ್ಯರ್ಥಿ 100 ಗೆಲ್ತಾರೆ. ಅದ್ರ ಏನು ಯಾವ ವಿಶ್ವಾಸದ ಮೇಲೆ ಹೇಳ್ತೀರಿ ಬಿಜೆಪಿ ವಿನ್ ಆಗುತ್ತೆ ಅಂತ ಹೇಳಿ? ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನೇ ಈಗ ಅದು ಗ್ಯಾರಂಟಿ ಯೋಜನೆ ಅದಕ್ಕೊಂದು ಮುಳುಗೋಗ್ಯದ. ಹಾ. ಅದಾದ ನಂತರ ಕಂಪ್ಲೀಟ್ ಈಗಿನ ಸರ್ಕಾರ ಏನದ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಅವರು ಒಂದು ಸುಳ್ಳನ 100 ಸಲ ಹೇಳಿ ಸತ್ಯ ಮಾಡ್ತಕ್ಕಂಥ ಕೆಲಸ ಮಾಡಿ ಸುಮ್ಮನೆ ಅಪವಾದ ಕೊಟ್ಟು 40% ಸರ್ಕಾರ ಅದಿದೆ ಅಂತ ಹೇಳಿದ್ರು. ಆ ಟೈಮ್ನಾಗ ನಮ್ಮ ಪಕ್ಷದ ಮುಖಂಡರುಗಳು ಅದ್ರ ಬಗ್ಗೆ ಕೌಂಟರ್ ಕೊಡೋದಾಗಲಿ ಇನ್ನಿತರದಾಗಲಿ ಯಾರು ಮಾಡಲಿಲ್ಲ ಅದನ್ನು. ಹಿಂಗಾಗಿ ಅದೊಂದು ಸ್ವಲ್ಪ ನಮ್ಗೆ ಹಿನ್ನಡೆ ಆಯ್ತು. ಅದಾದ ನಂತರ ಆಡಳಿತದ ವಿರೋಧದಲ್ಲಿ ಇರೋದು ಅದೊಂದು ಸ್ವಲ್ಪ ಮೈನಸ್ ಆಗಿ ಅವ್ರಿಗೆ ನಮ್ಗೆ ಸ್ವಲ್ಪ ದಿವಸ ಆಯ್ತು ಅಷ್ಟೇ. ಅದು ಬಿಟ್ಟರೆ ಈ ಸಲ ಏನಾಗಿದೆ ಅಂದ್ರೆ ಅವ್ರು ಪೂರ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬಿಟ್ಟ ಸರ್ಕಾರ. ಸರಿ, ಬಿಜೆಪಿ ಕಾಂಗ್ರೆಸ್ ಅವರು ಭ್ರಷ್ಟಾಚಾರದ ಮುಳುಗಿ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ. ಎಲ್ಲ ಕಡೆ ಮಾಡಕ್ಕೆ ಜನಾಕ್ರೋಶ ಯಾತ್ರೆ ಅಂತ ಮಾಡಿದ್ವಿ. ಅದ ನಂತರ ಮೂಡ ಹಗರಣದಾಗ ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರ ನೇತೃತ್ವದಲ್ಲಿ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ದೊಡ್ಡ ಪ್ರಮಾಣದಾಗ ಮಾಡಿದ್ರು. ಅದಾದ ನಂತರ ಮತ್ತೆ ಈಗ ನಾಳೆ ಅವ್ರು ಸಾಧನಾ ಸಮಾವೇಶ ಅಂತ ಮಾಡಕತ್ತಿದ್ರು. ಅದ್ರ ಬಗ್ಗೆ ನಾವು ಇವತ್ತೆಲ್ಲ ಇಡೀ ರಾಜ್ಯ ತುಂಬಾ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳನ್ನ ನಾವು ಇವತ್ತ ಪತ್ರಿಕಾಗೋಷ್ಠಿ ಮಾಡಿ ಅದ್ರ ಬಗ್ಗೆ ನಾವು ಬಿಜೆಪಿ ಮನೆ ಒಂದು 3 ಬಾಗಿಲು ತರ ಆಗಿದ್ದಲ್ಲ, ಯತ್ನಾಳರನ್ನ ಹೊರಗೆ ಹಾಕಿದ್ರು. ಅದೆಲ್ಲ ಏನ್ ಸುಳ್ಳು. ಅದೆಲ್ಲ ಯತ್ನಾಳ್ ಅವ್ರದ್ದು ಏನದ ಅವ್ರದ್ದು ವೈಯಕ್ತಿಕ ತಪ್ಪು. ಅವ್ರದ್ದು
ಯಾವುದೇ ಯತ್ನಾಳ್ ಒಂದು ವೈಯಕ್ತಿಕ ತಪ್ಪು ಅವರನ್ನ ಉಚ್ಚಾಟನೆ ಮಾಡೋದ್ರಿಂದ ಬಿಜೆಪಿಗೆ ನಷ್ಟ ಆಗಿದೆಯಾ ಅಥವಾ ಈ ಕಾಂಗ್ರೆಸ್ಗೆ ಲಾಭ ಆಗಿದೆಯಾ? ಈ ಕಾಂಗ್ರೆಸ್ಗೆ ಲಾಭ ಇಲ್ಲ, ಬಿಜೆಪಿ ಅಷ್ಟೇ ಇಲ್ಲ. ಅಂದ್ರೆ ಯತ್ನಾಳ್ ಅದರಿಂದ ಅವರಿಂದ ಬಿಜೆಪಿ ಇಲ್ಲ. ಏನಾಗಿಲ್ಲ. ಅದರಿಂದ ಏನಾದ್ರು ಎಲ್ಲಾ ಕಾರ್ಯಕರ್ತರ ತಲೆಗ ಹ್ಮ್. ಹೈಕಮಾಂಡ್ ಮೇಲೆ ಒಂದ್ ಸ್ವಲ್ಪ ಕೋಪ ಇತ್ತು. ಹಾ. ಯಾಕಂದ್ರೆ ಇಷ್ಟೆಲ್ಲ ಒದರಾಡಿ ಪಕ್ಷದ ಬಗ್ಗೆ ಇಷ್ಟೆಲ್ಲ ಗೊಂದಲ ಸೃಷ್ಟಿ ಮಾಡಿ ಹೈಕಮಾಂಡ್ ಬಗ್ಗೆನೂ ಮಾತಾಡ್ತಕ್ಕಂಥದ್ದು ಬಹಿರಂಗವಾಗಿ ಪತ್ರಿಕೆಯಲ್ಲಿ ಆಗಲಿ ಹ. ಎಲೆಕ್ಟ್ರಿಕಲ್ ಮೀಡಿಯಾದಲ್ಲಿ ಆಗಲಿ ಬಹಿರಂಗ ಮಾತಾಡ್ತಕ್ಕಂಥ ಕೆಲಸ ಇತ್ತು. 2-3 ಸಲ ವಾರ್ನಿಂಗ್ ಹೈಕಮಾಂಡ್ ಕೊಟ್ಟು ಕರೆದು ಹೇಳಿದ್ರು. ಅಲ್ಲಿ ನಾವು ಅವ್ರದ್ದು ಅವತ್ತು ಬಂದು ಸುಮ್ಮನೆ ತಿರುಗಿ ಮತ್ತೆ ಸಾಧಿ ಕೆಲಸ ಸ್ಟಾರ್ಟ್ ಮಾಡೋಂತ ಇತ್ತು. ಹಿಂಗಾಗಿ ಇಡೀ ರಾಜ್ಯದ ಬಿಜೆಪಿ ಕಾರ್ಯಕರ್ತರು ರೋಷಿ ಹೋಗಿ ಯಾವ ಪಕ್ಷದಿಂದ ಸಸ್ಪೆಂಡ್ ಮಾಡ್ತಾರೆ, ಯಾಕೆ ಹೈಕಮಾಂಡ್ ಒಂದು ಒಳ್ಳೆಯ ನಿರ್ಣಯ ತಗೋತವಲ್ದು ಅಂತ ಹೇಳಿ ಎಲ್ಲರ ತಲೆಗೆ ಅದು ವಿಚಾರ ಇತ್ತು. ಹಿಂಗಾಗಿ ಅದು ಸಸ್ಪೆಂಡ್ ಮಾಡೋದಕ್ಕೆ 100% ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ಅದಕ್ಕೆ ವೆಲ್ಕಮ್ ಮಾಡ್ಯಾರ. ಅದರಿಂದ ನಮ್ಮ ಪಕ್ಷಕ್ಕೆ ಯಾವುದೇ ಹಿನ್ನಡೆ ಇಲ್ಲ. ಯತ್ನಾಳ್ ಅವರಿಂದ ಯಾವುದೇ ಹಿನ್ನಡೆ ಇಲ್ಲ. ಯಾವುದೇ ಹಿನ್ನಡೆ ಇಲ್ಲ. ಓಕೆ. ವಿಜಯೇಂದ್ರ ಅವರು ಸಮರ್ಥ ನಾಯಕತ್ವ ಸಮರ್ಥ ವಹಿಸಿದ ನಾಯಕತ್ವದ ಅದ್ರ ಬಗ್ಗೆ ಎರಡಲ್ಲ ಯುವಕರ ಈ ಖಾಲಿ ಚಕ್ರ ಕಟ್ಕೊಂಡು ಅವ್ರು ಇಡೀ ರಾಜ್ಯ ತುಂಬಾ ಎಲ್ಲಾ ಜಿಲ್ಲೆಗಳಲ್ಲಿ ತಿರುಗಾಡ್ತಾರೆ. ಮತ್ತೆ ಪ್ರತಿ ವಾರದಲ್ಲಿ 1 ಸಲ 2 ಸಲ ವೆಬ್ಎಕ್ಸ್ ಮೀಟಿಂಗ್ ಅಂದ್ರೆ ಎಲ್ಲಾ ಕಾರ್ಯಕರ್ತರಿಗೆ ಮತ್ತೆ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಕತ್ತಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ. ಸ್ಥಳೀಯವಾಗಿ ಸಮರ್ಥ ನಾಯಕರ ಅದ್ರ ಬಗ್ಗೆ ಏನೋ ಎರಡು ಮಾತಿಲ್ಲ. ಸರ್, ಸ್ಥಳೀಯವಾಗಿ ನೋಡೋದಾದ್ರೆ ಇದ್ದಂತ ಶಾಸಕರು ಹಾಗೂ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರು ದರ್ಶನಪುರ ಅವರು ಕಾರ್ಯವೈಖರಿ ಹೇಗಿದೆ? ಅವ್ರ ಕಾರ್ಯವೈಖರಿ ನಾವು ಹೇಳೋದಕ್ಕಿಂತ ಸಾಮಾನ್ಯ ಜನರು ಮಾತಾಡೋದಕ್ಕೆ ತಮ್ಗೆ ಸರಿ ಅನಿಸ್ತದೆ. ನಾವು ಹೇಳಿದ್ರೆ ಅಂತಂದ್ರೆ ನಾವು ವಿರೋಧ ಪಕ್ಷದಾಗಿವಿ, ಇದು ಯಾವ್ದೋ ಸುಳ್ಳು ಅಪವಾದ ಮಾಡ್ಬೋದು, ಒಟ್ಟು ಕಿಚ್ಚಿಗೆ ಏನೋ ಹೇಳ್ತಾರೆ ಅನ್ಬೋದು. ಆದ್ರೆ ಇಡೀ ನಾವೊಂದು ಬಿಜೆಪಿ ಅಧ್ಯಕ್ಷನ ಸ್ಥಾನ ಬಿಟ್ಟು ಸಾಮಾನ್ಯ ಪ್ರಜೆಯಾಗಿ ಮಾತಾಡಕ್ ಇಷ್ಟಪಡ್ತೀನಿ ನಿಮ್ಗೆ. ಹಾ. ಆದ್ರೆ ಇಡೀ ಸಾಮಾನ್ಯ ಪ್ರಜೆಯಾಗಿ ಇಡೀ ಕ್ಷೇತ್ರ ಜನ ಹಾ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಭ್ರಷ್ಟರು ಯಾರನ್ನಿದ್ದಾರೆ ಅದು ನಮ್ಮ ಶಾಪುರ ಶಾಸಕರು ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರದ. ಒಂದೇ ಮತ್ತೊಂದ್ಸಲ ಉದಾಹರಣೆ ಹೇಳಿ. ಕೊಡಬೇಕಂದ್ರ ಮತ್ತೊಂದ್ಸಲ ಹೇಳಿ ಸರ್, ಮತ್ತೊಂದ್ಸಲ ಹೇಳಿ. ಮತ್ತೊಂದ್ಸಲ ಇಡೀ repeat. ಕಲ್ಯಾಣ ಕರ್ನಾಟಕದಲ್ಲಿನೇ ಹಾ. ಅತ್ಯಂತ ಭ್ರಷ್ಟ ಶಾಸಕರು ಮತ್ತು ಮಂತ್ರಿಗಳು ಯಾರು ಇದ್ರು ಅದು ನಮ್ಮ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದರ. ಅದ್ರಾಗ ಏನು ಅನುಮಾನ ಇಲ್ಲ. ಇಡೀ ಕಾಂಗ್ರೆಸ್ ಕಾರ್ಯಕರ್ತನೇ ರೋಷಿ ಹೋಗಾರ ಅವ್ರು ಇದಕ್ಕೆ. ಯಾವ ಆಧಾರದ ಮೇಲೆ ಹೇಳ್ತಾರೆ ಯಾವ ಅವರು ಆಧಾರದ ಭ್ರಷ್ಟರಿದ್ದಾರೆ ಮೇಲೆ? ಅಂತ ಹೇಳಿ? ಯಾವುದೇ ಒಂದು ಕೆಲಸಗಳು ಯಾವ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇನ್ನು ತರ ಆಗಿಲ್ಲ. ಅದಾದ ನಂತರ ಕೆಲಸಗಳೇನಾಗ್ಯಾವ, ಸರ್ಕಾರ ಕೆಲಸ ಕೊಡೋ ಮಟ್ಟದಾಗ ಹಣಕಾಸು ಪರಿಸ್ಥಿತಿ ಇಲ್ಲ. ಹಾ. ಇದು ನಮ್ಮ ಕಲ್ಯಾಣ ಕರ್ನಾಟಕ ಇವರು ಸುಧಾಯುಕ್ತ ಹಾ. ಕಲ್ಯಾಣ ಕರ್ನಾಟಕದ ಏನ್ ಅಭಿವೃದ್ಧಿ ಮಂಡಳಿ ಅದ ಅದ್ರದ್ದು ಏನ್ ಫಂಡ್ ಅದ ಅದಕ್ಕಿಂತ ತಾನೇ ಯಾವುದೇ ಕೊರತೆ ಆಗಿಲ್ಲ. ಹಿಂಗಾಗಿ ನಮ್ಮ ಭಾಗದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅವಕಾಶಗಳದ. ಹಾ. ಆದ್ರೆ 100% ಕಳಪೆ ಕಾಮಗಾರಿ ಮಾಡಿ ಸ್ವತಃ ನಮ್ಮ ಮಂತ್ರಿಯವರು ಮತ್ತು ಅವ್ರ ತಮ್ಮರು ಅವ್ರ ರಕ್ತ ಸಂಬಂಧಿಕರು ಪೂರ್ತಿ ಕಂಪ್ಲೀಟ್ ಕೆಲಸ ಮಾಡಕ್ಕಿರ್ತಾರೆ. ಈಗ ಒಂದು 2-3 ತಿಂಗಳಲ್ಲಿ 2-3 ತಿಂಗಳಲ್ಲಿ 4 ತಿಂಗಳಿಂದ ಸ್ವತಃ ಅವರೇ ಗುತ್ತಿದಾರಿ ಕೇಳಿದಾರ ಅಂತೇಳಿ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತರು ಬಾಯಲ್ಲಿ ಕೇಳ್ತದ. ತಾವು ಎಲ್ಲಿಯಾದ್ರೂ ಹೋಗಿ ಯಾರಿಗೆ ಪಾರ್ಟಿಗೆ ಸಂಬಂಧ ಇಲ್ದವ್ರು ಕೇಳಿದ್ರು ನಾ ಹೇಳಿದ ಸತ್ಯದ ಸುಳ್ಳಾದಂತ ತಮಗ ಗಮನಕ್ಕೆ ಬರ್ತದೆ. ಅಂದ್ರೆ ಸರ್ಕಾರದಿಂದ ಬಂದಂತ ಅನುದಾನಗಳನ್ನಾಗ್ಲಿ ಕಾಮಗಾರಿಗಳನ್ನಾಗ್ಲಿ ಕೇವಲ ದರ್ಶನಪುರ ಅವರು ಅವರ ತಮ್ಮಂದಿರು ಅವರ ಫ್ಯಾಮಿಲಿ ಅಂದ್ರೆ ಅವ್ರ ಕುಟುಂಬಸ್ಥರು ಮತ್ತೆ ಸ್ವಂತ ಮಾತ್ರ ಅಪ್ಪ- ಮಾಡ್ತಾ ಇದಾರೆ. ಸ್ವಂತ ಅವರೇ ಕೆಲಸ ಮಾಡಕ್ಕಿರ್ತಾರೆ. ಹಾ. ಸ್ವಂತ ಮಂತ್ರಿಗಳೇ ಕೆಲಸ ಮಾಡಕ್ಕಿರ್ತಾರೆ. ಹಾ. ಉದಾಹರಣೆ ಈ ರೋಡ್ ಇರ್ಬೋದು, ಹ್ಮ್. ಚಾಮನಾಳಿಂದ ಕಾಸಗೇರಿ ಹೋಗ್ತಕ್ಕಂಥ ರೋಡ್ ಇರ್ಬೋದು, ಹಾ. ಈಗ ದರ್ಶನಾಪುರಿಂದ ಚಂದಾಪುರಕ್ಕೆ ಹೋಗ್ತಕ್ಕಂಥ ರೋಡ್ ಇರ್ಬೋದು, ಹಾ. ಈಗ ಇಲ್ಲಿ ಶಾಪುರಿಂದ ಭೀಮರಾಗುಡಿಗೆ ಹೋಗ್ತಕ್ಕಂಥ ರೋಡ್ ಈಗ ವೈಡ್ ಆಗಿದ್ದು ಹಾ. ಅದು ಇರ್ಬೋದು. ಅವೆಲ್ಲ ಸ್ವತಃ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ನಾವು ಸ್ವಂತ ಸಾಧನೆ ಮಾಡಕತ್ತಾರ ಅಂತ ಹೇಳ್ತಾರೆ. ಸೊ ಕಾರಣ ಏನಿರ್ಬೋದು? ಕಾರಣ ಅಂದ್ರೆ ದುಡ್ಡಿನ ದುರಾಸೆ. ಅಂದ್ರೆ ದುಡ್ಡಿನ ದುರಾಸೆ ಅಂದ್ರೆ ಯಾವ ತರ ಸರ್? ದುಡ್ಡಿಂದ ಒಂದ್ಸಲ ಮನುಷ್ಯಗೆ ದುರಾಸೆ ಚಾಲು ಆಯ್ತಂದ್ರ ಹಾ. ಎಷ್ಟೇ ಗಳಿಸಿದ್ರು ಕಮ್ಮಿನೇ ಅನಿಸ್ತದೆ. ಅಂದ್ರೆ ರಸ್ತೆ ಮಾಡೋದ್ರಿಂದ ಅವ್ರಿಗೆ ದುಡ್ಡು ಬರುತ್ತಾ? ದುಡ್ಡು ಬರುತ್ತೆ. ಕಳಪೆ ಕಾಮಗಾರಿ ಅದು ಪೂರ್ತಿ. ಕಳಪೆ ಮಾಡ್ಕೊ ಹಾ ಹ್ಮ್. ಕಳಪೆ ಕಳಪೆ ಕಾಮಗಾರಿ. ಹಾ. ಮತ್ತೆ ಆಫೀಸರ್ಸ್ ಅಂತೂ ಅಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹಾ. ಅದು ಯಾವ ಟೈಪ್ ಮರಮ್ ಹಾಕ್ಯಾರ ಯಾವ ಟೈಪ್ ಇದು ಮಾಡ್ಯಾರ ಏನೇನಿಲ್ಲ ಅಲ್ಲಿ. ಹಾ. ಸ್ವತಃ ಹತ್ತನೇ ಹೋಗಿ ಸೈಟ್ ನಿಂತು ಫೋಟೋ ತಕ್ಕೊಂಡು ಅಂದ್ರೆ ಸುಮಾರು 1 ಕೋಟಿ ರೂಪಾಯಿ ಅನುದಾನ ಬಂತಂದ್ರೆ ಅದ್ರಲ್ಲಿ ಎಷ್ಟು ಖರ್ಚಾಗಿರುತ್ತೆ ಸರ್? ಅದರಲ್ಲಿ ಕನಿಷ್ಠ ನನಗನ್ಸ್ಬಿಟ್ಟು ಒಂದು 15-20% ಖರ್ಚು ಮಾಡ್ಬೋದು ಅಷ್ಟೇ. ಅಂದ್ರೆ ಉಳಿಕಿದ್ದು 80% ಅವ್ರ ಜೇಬಿಗೆ ಹೋಗುತ್ತಾ? ಅವ್ರ ಜೇಬಿಗೆ ಹೋಗುತ್ತೆ. ಅದ್ರಾಗ ಏನು ಅನುಮಾನ ಇಲ್ಲ. ಅಂದ್ರೆ 1 ಕೋಟಿ ರೂಪಾಯಿ ಕೇವಲ 20 ಲಕ್ಷ ರೂಪಾಯಿ ಖರ್ಚು ಹಾಕಿದ್ರೆ 80 ಲಕ್ಷ ರೂಪಾಯಿ ಅವ್ರ ಜೇಬಿಗೆ ಹೋಗ್ತಾ ಅಂತ ಹೇಳ್ತಾ ಇದ್ರಿ ಸರ್. ಅದ್ರಾಗ ಏನು ಅನುಮಾನ ಇಲ್ಲ. ಈ ಮಾತಿಗೆ ಭದ್ರಾಗಿದ್ರೆ ಅದ್ರಾಗ ಏನಿಲ್ಲ. ಅದ್ರಿ
ಅಂದ್ರೆ ಇಷ್ಟೆಲ್ಲ ಭ್ರಷ್ಟಾಚಾರ ಆಗ್ತಿದೆ, ಇಷ್ಟೆಲ್ಲ ಗೊತ್ತಿದೆ ಅಂತ ಹೇಳಿ ನಾವೆಲ್ಲ ಹೇಳ್ತಾ ಇದ್ರಿ. ಆದ್ರೂ ತಾವು ಏನು ಅಲ್ಲ, ಹೋರಾಟ ಮಾಡ್ತಾ ಇದ್ದೀರಿ? ನಾವೆಲ್ಲ ಹೋರಾಟ ಮಾಡಿ ಜನಾಕ್ರೋಶ ಹೋರಾಟ ಮಾಡಿದ್ವಿ, ಇಲ್ಲಿ ಹಾ. ಮಾಡಿದ್ವಿ, ಪತ್ರಿಕೆ ಹೇಳಿ ತಿಂಡಿವಿ, ಎಲ್ಲ ನೀಡಿವಿ. ಹಾ. ಆದ್ರೆ ಸ್ವಲ್ಪ ಇಲ್ಲಿ ಏನಾಗ್ಬಿಟ್ಟಂದ್ರೆ ಆಫೀಸರ್ಸ್ ಪೂರ್ತಿ ಹಾ. ಎಲ್ಲಾ ಡಿಪಾರ್ಟ್ಮೆಂಟ್ಗಳು ಹ್ಮ್. ಅವ್ರ ಫೇವರ್ ಅದಾವ. ಹಾ. ಯಾಕಂದ್ರೆ ಉಸ್ತುವಾರಿ ಸಚಿವರು ಅದಾರ. ಹಿಂಗಾಗಿ ಸ್ವಲ್ಪ ವಿರೋಧ ಪಕ್ಷದವ್ರಿಗೆ ಯಾವುದೇ ಒಂದು ಮಾತಿಗೆ ಅಂದ್ರೆ ಯಾರು ಎಲ್ಲಾ ಇಲಾಖೆಯವರನ್ನ ದರ್ಶನ ಪೂರ್ವ ಹದ್ದು ಬಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ ಅರ್ಥ. ಹದ್ದು ಬೆಚ್ಚ ಅದ್ರಾಗೆ ಅನುಮಾನಿಲ್ಲ. ಅದಾದ ನಂತರ ಈ ಉಸುಗು ಈ ಸದ್ದು ಇವತ್ತಿನ ಉದಾಹರಣೆ ತಗೋ. ಮೊನ್ನೆ ಒಂದು ವಾರದ ಹಿಂದಗಡೆ ಉಸುಗು ಸ್ಟಾರ್ಟ್ ಆಗಿತ್ತು. ಹ್ಮ್. ಎಲ್ಲಿದು ರಾಯಲ್ಟಿ ತರೋದು. ಹ್ಮ್. ಉಸುಗು ಒಂದು ರಾಯಲ್ಟಿ ಮೇಲೆ 3-4 ಟ್ರಿಪ್ ಹೊಡಿತಕ್ಕಂಥ ಕೆಲಸ ಅವರೇ ಮಾಡ್ತಾರೆ. ಅಂದ್ರೆ ಇದು ರಾಜದ್ರೋಹದ ಕೇಸ್ ಆಗುತ್ತೆ ಸರ್ ಇದು. ಹಾ? ಅಂದ್ರೆ ಇದು ರಾಜದ್ರೋಹದ ರಾಜ್ಯದ್ರೋಹ ಅದ್ರಾಗೆ ಅನುಮಾನಿಲ್ಲ. ಹಾ. ರಾಜ್ಯದ ಬೊಕ್ಕಸಕ್ಕ ಹಾನಿ ಹಾನಿ ಆಗುತ್ತೆ. ಮಾಡದೆ ಅವ್ರ ಕೆಲಸ. ಹಾ. ಅದೊಂದೇ ಉಸುಗೊಂದಲ್ಲ, ಟೋಟಲಿ ಎಲ್ಲ ಇದರಲ್ಲಿ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, ಈಗ ಒಂದು ವಾರದಿಂದ ಬಂದಾಗಿದೆ. ಹ್ಮ್. ಎಷ್ಟೋ ಲಾರಿಗಳು ಐಡಿಯಲ್ ಆಗಿ ಅವ್ರ ಮನೆ ಮುಂದೆ ನಿಂತಾವ. ಹ್ಮ್. ಪಾಪ ಬಡವರು ಲಾರಿ ತಂದು ಅವರು ಕಂತು ಕಟ್ಟಲಾರ್ದ ಎಷ್ಟೋ ಲಾರಿಗಳು ಟೈರ್ ಹೊಡ್ಕೊಂಡು ಮನೆ ಮುಂದೆ ನಿಂತಾವ. ಹಾ. ನೀವು ಒಂದು ವಾರದಿಂದ ಬಂದಾಗ್ಯಾವ. ಹ್ಮ್. ಆದ್ರೆ ಇವತ್ತಿನ ರಾಜಾರೋಷವಾಗಿ ಹಾ. ಅವ್ರ ಟಿಪ್ಪರ್ಗಳು ರಾತ್ರಿ ಆಗಲತ್ ಬಂದಿರ್ತಾವ, ರಾತ್ರಿ ರಾಜಾರೋಷವಾಗಿ ವಿತೌಟ್ ರಾಯಲ್ಟಿ ದಿವಸ 3-4 ಟಿಪ್ಪರ್ ಹೊಡೆದು ದಿವಸ ಲಕ್ಷಾಂತರ ರೂಪಾಯಿ ಸರ್ಕಾರಕ್ಕೆ ಹಾನಿ ಮಾಡಿ ಇದರಲ್ಲೇ ಅವ್ರ ಕೋಟಿಗಟ್ಲಿ ದುಡ್ಡು ಲೂಟಿ ಮಾಡ್ತಕ್ಕಂಥ ಕೆಲಸ ಜಗಜ್ಜಾಹಿರ. ಅದ್ರಾಗೇನು ಅನುಮಾನ ಇಲ್ಲ. ಹಳ್ಳಿಯ ಹೋಗಿ ಕೇಳಿದ್ರೆ ಹೇಳ್ತಾರ, ದನಕಾಯಿ ಹುಡುಗರು ಕೇಳಿದ್ರೆ ಹೇಳ್ತಾರ. ಸೊ ಇಷ್ಟೆಲ್ಲ ಆರೋಪಗಳು, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಹಗರಣ ಆಗ್ತಿದೆ, ಇಷ್ಟೆಲ್ಲ ಐತೆ ಅಂತಂದ್ರೆ ಇದನ್ನ ನೀವು ಸರ್ಕಾರದ ಮಟ್ಟಕ್ಕೆ ಏನಾದ್ರು ತರ್ತಕ್ಕಂಥ ಸರ್ಕಾರ ಗಮನ ಮಟ್ಟಕ್ಕೆ ಮಾಡಿದ್ರೆ ಅಥವಾ ಸರ್ಕಾರನೇ ಸರ್ಕಾರನೇ ಅವ್ರದಿದೆ. ಹೌದು ಅಲ್ಲಲ್ಲ, ಸರ್, ಓಕೆ, ಸರ್ಕಾರ ಅದನ್ನ ಇದನ್ನ ಅವ್ರದ್ದಲ್ಲ. ತಡೆಗಟ್ಟಬೇಕಲ್ಲ. ವಿರೋಧ ಪಕ್ಷ ಸ್ಟ್ರಾಂಗ್ ಆಗಿರ್ಬೇಕಲ್ಲ, ವಿರೋಧ ತಡೆಗಟ್ಟಬೇಕಲ್ಲ. ಪಕ್ಷ ಸ್ಟ್ರಾಂಗ್ ಅದ ಎಲ್ಲ ಆಗ್ಯದ. ಅವ್ರು ಏನದ ದೊಡ್ಡ ಬಿದ್ದು ಬಿಟ್ರ ಅದಕ್ಕೆ. ಹಾ. ಆ ಸರ್ಕಾರಕ್ಕ ಏನಾಯ್ತು, ದೊಡ್ಡ ಬಿದ್ದು ಬಿಟ್ಟದ. ಹ್ಮ್. ಈಗ ನೀವು ನೋಡ್ತೀರಿ ವಾಲ್ಮೀಕಿ ಹಗರಣದಾಗ ಹಾ. ಸ್ವತಃ ಮಂತ್ರಿಗಳು ಎಲ್ಲಾದ್ರೂ ಜೈಲಿಗೆ ಹೋದ್ರು, ಎಲ್ಲ ಬಂದ್ರು, ಡೈರೆಕ್ಟ್ ಮನೆ ನಿಮ್ ಬ್ಯಾಂಕ್ ಹಾಕೊಂಡು ನಮ್ ಚೆಕ್ ಹೆಂಗ್ ಕೊಟ್ಟಿಗೆ ದುಡ್ಡು ಕೊಡ್ತಾರ ಆ ಟೈಪ್ ಕೊಟ್ಟದ್ದು ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯನ. ಹಾ. ಈ ಟೈಪ್ ಇದ್ದಾಗ ಅವ್ರ ಕ್ರಮನೇ ತಗೋಲ್ದು ಸರ್ಕಾರ. ಹ್ಮ್. ಮತ್ ಈಗ ಒಬ್ಬ ಕಳ್ಳ ಹ್ಮ್. ಈಗ ಒಂದು ವಸ್ತು ಕಳ್ಳ ಮಾಡಿರ್ತಾನ, ಹ್ಮ್. ಸಣ್ಣದೊಂದು ವಸ್ತು ಯಾವುದೋ ಒಂದು ಮೊಬೈಲ್ ಕಳ್ಳ ಮಾಡಿರ್ತಾನ. ಹ್ಮ್. ಆ ಮೊಬೈಲ್ ವಾಪಸ್ ಕೊಟ್ಟ ಮೇಲೆ ಅವನ ಮೇಲೆ ಕೇಸ್ ತೆಗೆದಾಕಿ ಬಿಡ್ತಾರ. ಹಾ. ಈಗ ಸ್ವತಃ ನಮ್ಮ ಮುಖ್ಯಮಂತ್ರಿಗಳೇ ಅದಾರ. ಅಂದ್ರೆ ಏನಾಗಿದೆ ಇಡೀ ರಾಜ್ಯದಲ್ಲಿ ಅಂದ್ರ ಒಂದ್ ಟೈಪ್ ಭ್ರಷ್ಟಾಚಾರ ಅಂದಂಗ ತಾಯಿ ಮಲೆ ಅಲ್ಲೇ ವಿಷಯ ಆಗತ್ತೆ. ಆ ಮಟ್ಟಕ್ಕೆ ಭ್ರಷ್ಟಾಚಾರ ಬಿಟ್ಟ. ಸೊ ಹಾಂಗ್ ನೋಡಿದ್ರೆ ಶಾಪುರ್ ಭಾಗದಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕಾಯ್ತು ಅಥವಾ ಇನ್ನು ಏನಾಗಿಲ್ಲ? ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿತ್ತು. ಯಾಕಂದ್ರೆ ನಮ್ಮದು ನೀರಾವರಿ ಪ್ರದೇಶ. ಹಾ. ನಮ್ಮದು ಹಾ ಸರ್. ಇವತ್ತಿನ ತನಕ ಶಾಪುರದಲ್ಲಿ ಒಂದು ಒಳ್ಳೆಯ ರೋಡ್ಗಳಿಲ್ಲ. ಹಾ. ಎಲ್ಲಾ ಗಾರ್ಡನ್ಗಳು, ಹ್ಮ್. ಎಲ್ಲ ಉದ್ಯಾನವನಗಳ ಲೇಔಟ್ ಹ್ಮ್. ಯಾವ ಒಂದು ಉದ್ಯಾನವನಗಳಿಲ್ಲ. ಹಾ. ಎಲ್ಲ ಲೂಟಿ. ಶಾಪುರದಾಗ ಎಷ್ಟು ಇವು ಹಗರಣ ಈಗ ಅಂದ್ರೆ ಏನು ಮೈಸೂರು ಮೂಡ ಹಗರಣ ಅಂತೇಳಿ ರಾಜ್ಯ ಮಟ್ಟದ ಇಶ್ಯೂ ಐತಲ್ಲ ಅದು. ಹಾ. ಅಂತ 100 ಮೂಡ ಹಗರಣ ಶಾಪುರದಾಗ ನಾವು ಬಿಚ್ಚಿಡ್ಬೇಕಲ್ಲ ಸರ್ ಜನರ ಮುಂದೆ. ಬಿಚ್ಚಿಟ್ಟೆಲ್ಲ ಹಾಕಿದೀಗ ಆಲ್ರೆಡಿ ಕೋರ್ಟ್ ಹೋಗಿದಾರ, ಇದು ಹೋಗ್ಯಾರ, DC ಕಂಪ್ಲೇಂಟ್ ಕೊಟ್ರ. ಆ ಇಶ್ಯೂ ಮೇಲೆ ಮೊನ್ನೆ ಕೆಲವೊಂದು ಮಂದಿಗೆ ಇದು ಮಾಡಿದ ಇಶ್ಯೂ ಮೇಲೆ ಈಗ ನಗರಸಭೆ ಕಮಿಷನರ್ ಮೊನ್ನೆ ಅವನಿಗೆ ಟ್ರಾನ್ಸ್ಫರ್ ಆಗಿ ಸಸ್ಪೆಂಡ್ ಮಾಡೋ ದಿಕ್ಕಿನಾಗ ಅವ್ನಿಗೆ ಅದ. ಮೋಸ್ಟ್ಲಿ ಇಷ್ಟದಾಗ ಅವ್ನಿಗೆ ಸಸ್ಪೆಂಡ್ ಆಗ್ಬೋದು. ಅಂದ್ರೆ ಇಲ್ಲಿ ಅಧಿಕಾರಿಗಳು ಬಲಿಪಶು. ಅಧಿಕಾರಿಗಳನ್ನ ಫ್ಯಾಮಿಲಿಗೆ ಅವ್ರನ್ನು ಇವ್ರು 1000 ರೂಪಾಯಿ ತಿಂದ್ರೆ ಅವ್ರು 500 ರೂಪಾಯಿ ತಿಂತಾರೆ. ಈ ಮುನ್ಸಿಪಾಲಿಟಿ ಅಂತೂ ಅದಕ್ಕೆ ಹೋಗ್ಬಿಟ್ಟದ. ಬಟ್ ದುಡ್ಡು 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 ಬರ್ಬೇಕು, ದುಡ್ಡು ಅದು ಬಿಟ್ರೆ ನನ್ನ ಜೇಬ್ ತುಂಬಬೇಕು. ಶಾಪುರ ಅಭಿವೃದ್ಧಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಆಗ್ಬೇಕಾ? ಯಾವುದೇ ಆಫೀಸ್ ಬಳಿ ಹೋದ್ರ ಜನಸಾಮಾನ್ಯರಿಗೆ ಅಲ್ಲಿ ಒಂದು ಕವಡಿ ಕಾಸಿನ ಕಿಮ್ಮತ್ತಿಲ್ಲ. ಹಾ. ಒಂದ್ ಸಣ್ಣ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 8ರಿಂದ 10 ದಿವಸ ತಿರುಗಾಡತಕ್ಕಂಥ ಸಂಭವ ಕೆಲವು ಸತ್ಯನೇ ಅದು. ಹಾ. ಯಾವುದೇ ಅಧಿಕಾರಿಗಳು ಜಡವತ್ತು ತುಂಬಿ ಹೋಗ್ಬಿಟ್ಟದ. ಆಫೀಸಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗ್ಬಿಟ್ಟದ. ಮತ್ತೆ ಒಂದು ಯಾವುದೇ ಒಂದು ಹಳ್ಳಿಯಿಂದ ಬಂದು ಈಗ ಲಗ್ನ ಸೀಸನ್, ಈಗ ಹಾ. ಒಂದು ಲಗ್ನ ಸಂತಿ ಮಾಡ್ಬೇಕಾದ್ರೆ ಕನಿಷ್ಠ 15ರಿಂದ 20 ಜನ ಬರ್ತಾರೆ. ಹಾ ಸರ್. ಬಟ್ಟೆ ಖರೀದಿ ಇರ್ಬೋದು, ಕಿರಾಣಿ ಮಾಲ್ ಇರ್ಬೋದು, ಅವ್ರದ್ದು ಆಂಡೆ ಬಂಡೆ ಸಾಮಾನು ಇರ್ಬೋದು. ಅವ್ರು ಬಂದಾರ ಎಲ್ಲೇ ನಾವು ರಶ್ ಇರ್ತಾರ ಕುಂತು ಎಲ್ಲಾರು ಹೋಗಿ ಮಲ್ಲಿಂದ ಒಂದು 4 ರೊಟ್ಟಿ ಬಿಟ್ಟಿ ಕಟ್ಟಿಗೆ ಅಂದನ ಚಂದನ ಒಂದು ಉದ್ಯಾನವನಗಳಿಲ್ಲ, ಅಲ್ಲಿ ಕುಂತು ಊಟ ಮಾಡಿ ಇದು ಮಾಡ್ಬೇಕು. ಬಿಸಿಲಲ್ಲಿ ಕೊಡ್ಬೇಕು, ರೋಡಿಗೆ ಕೊಡ್ಬೇಕು. ಚಂದನ ಗಿಡಗಳು ಬೆಳೆಸಿಲ್ಲ. ಎಲ್ಲ ಗಾರ್ಡನ್ಗಳು ಏನದ ಕಪ್ಪಿಂಗ್ಷ್ಟೇ ಅವ್ರಿಗೆ ಹಿಂಬಾಲಕರನ್ನ ವಶಪಡಿಸಿಕೊಂಡಾರ. ಸಾಕಷ್ಟು ಈಗ ಇಲ್ಲೇ ಒಂದು ಇದು ಮೊನ್ನೆ ಒಂದು 2-3 ಹಗರಣಗಳು ಪೇಪರ್ದಲ್ಲಿ ಬಂತು, ಟಿವಿದಲ್ಲಿ ಬಂತು, ಅದು ಮುಚ್ಚಿ ಹಾಕ್ಬಿಟ್ರು. ಹಾಗೆ ನೋಡೋದಾದ್ರೆ ಶಾಪುರ್ ಸರ್ ಐತಿಹಾಸಿಕ ನಗರ, ಕೋಟೆಗಳಿದಾವೆ. ಅದನ್ನ ಅಭಿವೃದ್ಧಿ ಮಾಡಿದ್ರೆ ಪ್ರವಾಸೋದ್ಯಮಕ್ಕೂ ಒಂದ್ ರೀತಿ ಹೆಚ್ಚಿನ ಬಲ ಸ್ವಂತ ಅಭಿವೃದ್ಧಿ ಅವ್ರದ್ದು. ಅಭಿವೃದ್ಧಿಗೆ ಅದಕ್ಕೆ ಅವ್ರಿಗೆ ತದ್ವಿರುದ್ಧ ಅದ.
ಜನರಿಗೆ ಮಂಕು ಬೂದಿ ಇರ್ತದ ವಾರಿದಾರ ಹಂಗಾದ ಅಭಿವೃದ್ಧಿ ಅಧಿಕಾರ ಅಂತ ಹೆಸರಷ್ಟೇ. ಜನರಿಗೆ ಮಂಕ್ ಪೂಜೆ ಅಂದ್ರೆ ಹಂಗಂದ್ರೆ ಜನರ ದಡ್ರ ಅಲ್ಲ, ಸರ್, ಅವ್ರನ್ನೇ ಆಯ್ಕೆ ಮಾಡಕ್ಕೆ ಜನರ ದಡ್ರ ಸರ್. ಒಂದು ಸಲ ವಿಶ್ವಾಸ ಮಾಡಿ ಹಾ. ಜನ ಆರಿಸ್ ತಂದ್ಮೇಲ ಯಾಕಂದ್ರೆ ಈಗ ನಮ್ಮಲ್ಲಿ ಲಾಸ್ಟ್ ಟೈಮ್ ಸೋಲ್ಬೇಕಾಗಿತ್ತು ಅವ್ರು. ಹ್ಮ್. ಅವ್ರು ಓಟ್ ತಗೊಂಡಿದ್ದು ಎಷ್ಟು? ಹೋದ್ ಸಲ ಏನು ಗೆದ್ದಿದ್ರಲ್ಲ 2018 ಏನು ಗೆದ್ದಿರಲ್ಲ, ಹಾ. ಅದಕ್ಕಿಂತ ಈ ಸಲ 4,500 ಓಟ್ ಮೈನಸ್ ಆದ್ರೆ ಗೆದ್ರು. ಯಾಕಂತಂದ್ರ ಇಲ್ಲಿ ಪಕ್ಷಗಳು ಎರಡಾದವು, ಹಾ. ಒಂದು JDS ಆಯ್ತು, ಒಂದು BJP ಆಯ್ತು. ಹ್ಮ್. ಅದು ಒಂದು ಹಿನ್ನಡೆ. ಅದಾದ ನಂತರ ಈಗ ತಟಸ್ಥ ಓಟ್ಗಳು ಇರ್ತಾವ. ಹಾ. ಅವ್ರು ಏನ್ ಮಾಡಿದ್ರು, ಇಬ್ಬರಾಗ್ಯಾರ ಹಂಗ ಗೆದ್ದಲ್ಲ, ಯಾಕೆ ಅವ್ರಿಗೆ ಕೆಟ್ಟಾಗಿ ಇದು ಮಾಡೋದು ಅಂತೇಳಿ ಎಷ್ಟೋ ಜನ ಅವ್ರಿಗೆ ಓಟ್ ಹಾಕಿ ಇದಾಯ್ತು. ಅದು ಪ್ಲಸ್ ಆಯ್ತು ಅವ್ರಿಗೆ. ಯಾಕೆ ಪ್ಲಸ್ ಅಂದ್ರೆ ಇಷ್ಟೇ, ಅವ್ರಿಗೆ ನಮ್ಗೇನೋ 12,000-13,000 ಡಿಫ್ರೆನ್ಸ್ ಅದು ಓಟ್. ಹಾ ಸರ್. ಬರೀ ನಾವು ಡೈರೆಕ್ಟ್ BJP ಅಭ್ಯರ್ಥಿ ಆದ್ರೆ ಅದು JDS ನಮಗ್ ಸೇರಿದ್ರ ಅದು ಮತ್ತೆ ಚಿತ್ರಣ ಬೇರೆ ಆಗ್ತದೆ. ಅದ್ರ ಬಗ್ಗೆ ಈಗ ಮಾತಾಡೋದು ಬೇಡ. ನಾವು ಜಮೀನ್ ರೇಟ್ ಅಷ್ಟೇ ಓಟ್ ತೊಗೊಂಡು 24,000 ಡಿಫ್ರೆನ್ಸ್. 13,000 ಓಟ್ ತೊಗೊಂಡ್ರೆ BJP ಗೆದ್ದು ಬಿಡ್ತಿತ್ತು. 13,000 ಏನ್ ದೊಡ್ಡ ಮಾರ್ಜಿನ್. ಯಾಕಂತಂದ್ರ ಆ ಟೈಮ್ನಾಗ ಕಂಪ್ಲೀಟ್ 90% ಅಬೌವ್ ಮೈನಾರಿಟಿ ಓಟ್ಗಳು ಕಾಂಗ್ರೆಸ್ ಕಾದು ಇಡೀ ರಾಜ್ಯದ ತುಂಬ. ತಮಗೂ ಗೊತ್ತಿದ್ದು ಇದು. ಅದಾದ ನಂತರ ರಾಜ್ಯದಲ್ಲಿ ಎರಡನೇ ಅವಧಿಗೆ ಮತ್ತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತೇಳಿ ಆ ಕಮ್ಯುನಿಟಿ, ಕುರುಬ ಕಮ್ಯುನಿಟಿ ಓಟ್ಗಳು ಹೆಚ್ಚು ಕಡಿಮೆ ಎಲ್ಲಾ ಕಡೆಗೆ 60-70% ಓಟು ರಾಜ್ಯದಲ್ಲಿ ಅದು ಹೋಯ್ತು. ಆದ್ರೆ ನಮ್ಮ ಶಾಪುರ ಅದು ಹಂಗಲ್ಲ. ಶಾಪುರದಲ್ಲಿ ನಾವು 50% ಓಟು ನಾವು ತಗೊಂಡಿವಿ, 50% JDS ಕಾಂಗ್ರೆಸ್ ತಗೊಂಡು. ಹಿಂಗಾಗಿ ನಾವು 54,000 ಓಟಿಗೆ ಮುಟ್ಟಿದ್ವಿ. ಇಲ್ಲಿ 224 ಕ್ಷೇತ್ರದ ಒಂದ್ ಚಿತ್ರಣ ಇದ್ರೆ ಕುರುಬರದು. ಇಲ್ಲಿ ಯಾದಗಿರಿ ಜಿಲ್ಲೆ ಶಾಪುರ ವಿಧಾನಸಭಾ ಕ್ಷೇತ್ರದ ಒಂದ್ ಸ್ವಲ್ಪ ಬೇರೆ ಬದಲಾವಣೆ ಆಯ್ತು. ಇಲ್ಲಿ ಅದು ಇಲ್ಲಿ MLA ಎಲೆಕ್ಷನ್ದಾಗ ಇಲ್ಲಿ ಮತ್ತೆ ಇಷ್ಟೆಲ್ಲ ನಾವು ಮೈನಸ್ ಇಟ್ಕೊಂಡು ಅವ್ರು ನಮ್ಗೆ 12,000-13,000 ಓಟ್ ಅಷ್ಟೇ ಡಿಫ್ರೆನ್ಸ್. 3 ಕಮ್ಯುನಿಟಿ ಮೈನಸ್ ಅಲ್ಲ. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಸಚಿವರು ಏನು ಮಾಡ್ತಾನೆ ಇಲ್ಲ ಅಂತ ಹೇಳ್ತಿದ್ರು. ಏನೇನಿಲ್ಲ ಅದ್ರಾಗ ಏನಿಲ್ಲ. ಎಲ್ಲಿ ನಿಂತಂದ್ರೆ ಒಂದು 100 ಅಂಕಗಳಿಗೆ ಎಷ್ಟು ಅಂಕಗಳ ಕೊಡ್ತೀರಿ ಸಚಿವರ ಕಾರ್ಯವೈಖರಿಗೆ? ಅಂಕಗಳು ನಾನು ವೈಯಕ್ತಿಕ ಅಭಿಪ್ರಾಯ ಅಂಕಗಳು ಕೊಡೋದಕ್ಕೆ ಕೊಟ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂಡಂಗೆ ಆಗ್ತದೆ. 0 ಫೇಲ್ ಆದ್ರೆ 34 ತಗೊಂಡ್ ಫೇಲ್, 0 ತಗೊಂಡಾಗ ಫೇಲ್ ಅಂತ ಹೇಳ್ತೀವಿ. ಹಾಗೆ ಹೇಳಿದ್ರೆ ಹೇಗೆ ಸರ್? ಅದು ಹೇಳಕತ್ತಿನಲ್ಲಿ ಇಲ್ಲಿ ತಾನೆ. ಅಂದ್ರೆ ನೀವು ಯಾವುದೇ ಅಂಕಗಳನ್ನ ನೀವು ಕೊಡೋದಿಲ್ಲ. ಈಗ ದರ್ಶನ ಪೂರಿ 0 ಲ್ಯಾಂಡ್ ಆರ್ಮಿ ಜಡ್ ಏನ್ ಗ್ರಾಂಟ್ ಬರ್ತದೆ ಕಲ್ಯಾಣ ಕರ್ನಾಟಕ, ಅದು ಇದು ಲ್ಯಾಂಡ್ ಆರ್ಮಿ. ಇನ್ನೊಂದು ಅದ್ರಲ್ಲಿ ಯಾವ ಸರ್? ಇನ್ನೊಂದು ಸಂಸ್ಥೆದಲ್ಲಿ ಅದಾವ ನಿರ್ಮಿತಿ ಕೇಂದ್ರ. ನಿರ್ಮಿತಿ ಕೇಂದ್ರ. ಅವು ಎರಡಕ್ಕೆ ಕೆಲಸ ಕೊಡೋದು. ಆ ಕೆಲಸ ಅವ್ರಲ್ಲಿಂದ ತಾನೇ ತಗೊಂಡ್ ಮಾಡ್ಸೋದು. ಎಷ್ಟೋ ಕಾರ್ಯಕರ್ತರಿಗಳೇನು ನಿಮ್ಗೆ ಇದ್ರಾಗ ಎಷ್ಟು ಉಳಿತದೆ? 2 ಲಕ್ಷ 3 ಲಕ್ಷ ಉಳಿಬೋದು. 2 ಲಕ್ಷ ತಗೊಂಡ್ ಹೋಗ್ರಿ, ನನಗಾದ್ರೆ 10 ಲಕ್ಷ ಉಳಿತದ. ನನಗೆ 6 ಲಕ್ಷ ನೀವು ಲಾಸ್ ಮಾಡ್ತೀವಿ ಅಂತ ಓಪನ್ ಆಗಿ ಒಂದು ಉದಾಹರಣೆ. ಮತ್ತೆ ಎಷ್ಟೋ ಮಂದಿ ವರ್ಕರ್ಸ್ ಅವ್ರಿಗೂ ಬೆನ್ನೆಲುಬಾಗಿ ನಿಂತು ವರ್ಕರ್ಸ್ ಪರಿಸ್ಥಿತಿ ಇವತ್ತು ಅಧೋಗತಿಗೆ. ಅವರು ವರ್ಕ್ ಕೇಳಿದ್ರೆ 15% 20% ಕೊಡಂಗಿರ್ತದ್ರೆ ಇಲ್ಲಿ ನಂಬೆಲ್ಲಿ ಬೆಳೆದಿ ನೀವು ಒಕ್ಕ ಹಂಗೆ ಕೆಲಸ ಕೇಳ್ಬೇಕಾದ್ರೆ ಡೈರೆಕ್ಟ್ ಸಾಬ್ ಬೆಲ್ಲಿ ಹೋಗಂತ ಹೇಳಿದ ಉದಾಹರಣೆಗಳು ಮತ್ತು ಅವ್ರ ವರ್ಕರ್ಸೇ ನಾವು ಮುಂದೆ ಹೇಳಿದಂತ ನಿದರ್ಶನಗಳು ಅದಾವ. ಅಂದ್ರೆ ತಾವು ಮಾಡ್ತಾರೆ, ಇಲ್ಲ ಕಾರ್ಯಕರ್ತರು ಕೊಡ್ಬೇಕಾದ್ರೆ ಅವ್ರ ಪರ್ಸೆಂಟೇಜ್ ಕೊಡೋದೇ ಇಲ್ಲ. ಅವು 4 ಲಕ್ಷ 5 ಲಕ್ಷ ಸಣ್ಣ ಸಣ್ಣ ಊರುಗಳು ಇರ್ತಾವ, ಕೊಡ್ತಾರ. ಕೊಟ್ಟ ನಂತರ ಇವ್ರಿಗೆ 15%, 20% ತಗೋಬೇಕು. ಆದ ನಂತರ ಆಫೀಸ್ ಪರ್ಸೆಂಟೇಜ್. ಹಿಂಗಾಗಿ ಎಷ್ಟೋ ವರ್ಕರ್ಸ್ ಏನಾಗ ಪೇಮೆಂಟ್ ಏರ್ಪೇರ್ ಆಗಿ ಮತ್ತೆ ಎಷ್ಟೋ 3-4 ಲಕ್ಷ ರೂಪಾಯಿ ಊಟ ಮೈನಸ್ದಾಗೆ ಆಗಿಸಿ ಯಾವ ಉದ್ಧಾರ ಆಗ್ತಕ್ಕ ಅಂತ ಕೆಲಸ ಅವ್ರು ಇವತ್ತಿನ ತರ ಮಾಡಿಲ್ಲ. ಅಂದ್ರೆ ಇದರಿಂದ ಶಾಪುರು ಅಭಿವೃದ್ಧಿ ಶೂನ್ಯನೇ. ಅದ್ರ ಅಭಿವೃದ್ಧಿ ಎಲ್ಲಿ? ಒಂದು ರೋಡ್ಗಳು ಚಂದ ಅದಾವ. ಅದು ರೋಡ್ ಶಾಪುರು ಡೆವಲಪ್ಮೆಂಟ್ ಆಗ್ಯದ. ಶಾಪುರ್ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ರಿ, ಏನೂ ಇಲ್ಲ ಅಂತ ಹೇಳಿದ್ರೆ ಇಷ್ಟೆಲ್ಲ ಇದ್ರು ಜನ ಮತ್ತೆ ಅವ್ರನ್ನ ಯಾಕೆ ಅನಿವಾರ್ಯ ಅದು. ಏನ್ ಮಾಡಕ್ಕಾಗಲಿ ನಡೆ ಹೊತ್ತಿಗೆ ಏನ್ ಮಾಡಕ್ ಆಗಲ್ಲ. ಜನ ಏನದ ಶಾಪುರು ಜನರ ಬಾಯಲಿಂದ ಮಾತಾಡೋಣ, ಸಮಯ ಬಂದಾಗ ತೋರಿಸ್ತಾರ. ಅದಕ್ಕೆ ಉದಾಹರಣೆ 85 ನಿಮ್ಗೆ ಮತ್ತೆ ಹಿಂದಕ್ಕೆ ಹೋಗ್ಬೇಕಾಗ್ತದೆ. 85ರಾಗ ಇಡೀ ರಾಜ್ಯ ತುಂಬಾ ರಾಮಕೃಷ್ಣ ಹೆಗಡೆ ಅವರು ಅಲೆ ಇತ್ತು. ಹೈಯೆಸ್ಟ್ ಸೀಟ್ ಇತಿಹಾಸದಾಗ ವಿರೋಧ ಪಕ್ಷ ಗೆದ್ದದ್ದು ಅದು ಆ ಟೈಮ್ನಲ್ಲಿ. ಅಂತ ಟೈಮ್ನಾಗ ಇಬ್ಬರೇ ಕ್ಯಾಬಿನೆಟ್ ಮಂತ್ರಿಗಳು ಸೋತರಂತ ಅವಾಗ ಹೇಳಿದೆ. ಅವಾಗ ನಮ್ ಜನ ಯಾರು ಮಾತಾಡಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಅವು ಯಾವ ಊರುಗಳು ಎಲ್ಲವ, ಯಾವ ಊರಿಗೆ ಯಾವ ಹಳ್ಳಿಗೆ ಹೆಂಗ್ ರಸ್ತೆ ಹೋತಂತ ಗೊತ್ತಿದ್ರು. ಅಂತ ಟೈಮ್ನಾಗ ತೋರಿಸಿದ್ರು ಅವ್ರಿಗೆ. ಅಂದ್ರೆ ಜನರ ಮೇಲೆ ಬಿಟ್ಟಿದ್ದೀರ ತಾವು.
ಜನರ ನಿರ್ಣಯ ಅಂತ ಅದಕ್ಕೆ ನಾವು ಜನರಿಗೆ ಇವತ್ತಿನ ತನ ನಾವು JDS ಸೋತಿರ್ಬೋದು. ಈಗ ನಾನು ಈಗ ಸೋತ್ ಮತ್ತೆ ಈಗ 2 ವರ್ಷ ಕಳಿತೀವಿ. ನಾವು ಸೋತ ಎಲೆಕ್ಷನ್ ಆಗಿ 2 ವರ್ಷ ಆಯ್ತು. 2 ವರ್ಷ ನಾವು ನಿರಂತರ ಸಂಪರ್ಕದಾಗಿದ್ದೀವಿ. ಸೊ ನಮ್ಮ ನಮ್ಮ ಅಭ್ಯರ್ಥಿ ಯುವಕರಾದಂತ ಅಮಿರೆಡ್ಡಿ ಅವರು ನಾ ಇರಬಹುದು. ಹಾ. ದಿನನಿತ್ಯ ನಮ್ಮ ಕೆಲಸ ಏನಾದ್ರು ಒತ್ತುಂಟು ಮತ್ತು ಮುಗಿದ್ರೆ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸ್ತಕ್ಕಂಥದ್ದು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲೇ ಅನ್ಯಾಯ ಆದರೂ ಅವ್ರು ಬೆನ್ನಿಂದು ನಿಂತು ಯಾವುದೇ ಒಂಚೂರು ಅನ್ಯಾಯ ಆಗಲಾರ್ದಂಗ ತಡೆದು ನಮ್ಮ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಇವತ್ತು 2 ವರ್ಷನಾಗ ಮಾಡ್ಕೊಂತ ಬಂದ್ವಿ. ಅದ್ರ ಮೊದಲು ಕೊರೋನಾ ಪೀರಿಯಡ್ನಲ್ಲಿ ಹಾ. ಆ ಪೀರಿಯಡ್ನಲ್ಲಿ ಅಂತೂ ಇಡೀ ಕ್ಷೇತ್ರ ಜನರಿಗೆ ಗೊತ್ತಾಗ ಯಾವುದೇ ಒಂದು ಇಂಥ ಹಳ್ಳಿಗಂತಿಲ್ಲ, ಯಾವುದೇ ಒಂದು ಇಂಥ ಸಮಾಜಕ್ಕಂತಿಲ್ಲ. ಇಡೀ ಆ ಟೈಮ್ನಾಗ ಏನಾಯ್ತು ಇಡೀ ಮಾನವ ಕುಲಕ್ಕೆ ಒಂದು ದೊಡ್ಡ ಗಂಡಾಂತರ ಇದ್ದಂತ Yes. ಸಮಯದಲ್ಲಿ ಆ ಸಮಯದಾಗ ಶಕ್ತಿ ಮೀರಿ ಹ್ಮ್. ನಮ್ಮ ಅಮಿರೆಡ್ಡಿ ಅವರು ಹಾ. ಕರೋನಾ ಪೀರಿಯಡ್ನಾಗ ಸಾಕಷ್ಟು ಹಳ್ಳಿಗಳಿಗೆ ಆಹಾರ ಪಟ್ಟಣಗಳನ್ನು ಸ್ವತಃ ನಾನೇ ನನ್ನ ಕೈಯಾರ ಒಂದೊಂದು ಊರಿಗೆ 400-500 ಕಿಟ್ಗಳನ್ನು ಹೋಗಿ ನಾನೇ ಹಂಚಿನಿ. ಎಷ್ಟೋ ಜನ ನಂಗೆ ಬೈತಿದ್ರು ಹಾ. ಕೊರೋನಾ ಪೀರಿಯಡ್ನಾಗ ಹೊರಗೆ ಹೋಗ್ಬಾರ್ದು ಹಂಗೆ ಅಂತ. ಹಾ. ಅದಾದ ನಂತರ ಎಲ್ಲ ಆಸ್ಪತ್ರೆಗಳಿಗೆ ಮತ್ತೆ ಎಲ್ಲ ಇಲ್ಲಿ ಬೀದಿ ಬದಿ ಈ ಬೈಲುಗಂಬಾರ ಅಂತಾರ ಅವ್ರಿಗೆ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ. ತಾವು ತಮ್ಮ ಪಾರ್ಟಿ ಮಾಡಿದ್ರು. ಪಾರ್ಟಿಯವರು ನಮ್ಮ ಪಾರ್ಟಿಯವರು ನಮ್ಮ ಅಮಿರೆಡ್ಡಿ ಅವರು. ಹಾ. ಅದು ಇಡೀ ಕ್ಷೇತ್ರ ಜನರಿಗೆ ಗೊತ್ತಾಗ ಮತ್ತೆ ಯಾವ ಟೈಪ್ ಕಷ್ಟ ಸುಖಕ್ಕೆ ಸ್ಪಂದಿಸ್ಲಕ್ಕೈತೆ ಕ್ಷೇತ್ರದ ಜನರಿಗೆ. ಸರ್ 2028ರ ಚುನಾವಣೆಗೆ ಅಂದ್ರೆ ಇವಾಗಿಂದ ಏನ್ ಸಿದ್ಧತೆ ಮಾಡ್ಕೊಂಡಿದ್ರಿ ಸರ್ ಕಾರ್ಯಕರ್ತರನ್ನ? ಕಾರ್ಯಕರ್ತರಂತ ಈಗ ನಾವು ಸೈನ್ಯ ಪಡೆ ತಯಾರು ಮಾಡಿದ್ವಿ. ನಮ್ಮಲ್ಲಿ ಯಾವ್ದು ಲೀಡರ್ಗಳಿಲ್ಲ. ಹ್ಮ್. ನಾವು ನಂಬಿದ್ದು ಕಾರ್ಯಕರ್ತರ ಸಣ್ಣ ಹಳ್ಳಿ ಕಾರ್ಯಕರ್ತರು. ಕಾರ್ಯಕರ್ತರಲ್ಲಿ ನಮ್ಮಲ್ಲಿ ಈಗ ಏನ್ ಇರ್ತಕ್ಕಂಥ ಕಾರ್ಯಕರ್ತರ ಹ್ಮ್. ಕಾರ್ಯಕರ್ತರು ಅವ್ರು ನಿಷ್ಠಾವಂತ ಕಾರ್ಯಕರ್ತರಾರ. ಮತ್ತ ನಮ್ಮ ಪಕ್ಷದಿಂದಾಗಲಿ ನಮ್ಮ ನಾಯಕರಿಂದಾಗಲಿ ನಮ್ಮಿಂದಾಗಲಿ ಅವ್ರು ಏನು ಬಯಸೋದಿಲ್ಲ. ನಿಸ್ವಾರ್ಥವಾಗಿ ನಮ್ಮಿಂದ ದುಂಬಲಿರ್ತಾರೆ. ಹಿಂಗಾಗಿ ನಾವು 54,000 ಓಟ್ ತಗೊಂಡಿವಿ. ಒಂದ್ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಜೆಪಿ ಯಾರು ಅಮಿತ್ ರೆಡ್ಡಿ ಯಾಳಗಿ ಅವರಿಗೆ ಯುವ ಪಡೆಯ ಸಮೂಹನೇ ಜಾಸ್ತಿ ಬೆಂಬಲ ಇದೆ sir. ಜಾಸ್ತಿ ನಮ್ಮಲ್ಲಿ ಅಂತವ್ರನ್ನ ನೀವು ಹಿಡಿದಿಟ್ಟುಕೊಳ್ಳೋಕೆ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ಕಾರ್ಯಕ್ರಮ ಎಲ್ಲ ಮತ್ತೆ ಅದ್ರ ಎಲ್ಲ ಜೊತೆನೂ ದಿಕ್ಕಿನಾಗ ಕೂಡ- ನಾವು ಕಾರ್ಯಕ್ರಮ ಅದ್ರ ಹಮ್ಮಿಕೊಂಡಿವಿ. ಜೊತೆನೂ ಯುವಕರ ಕೂಡ ಸಂಘಟ ಹೆಣ್ಣು ಮಕ್ಕಳ ಓಟು ಕೂಡ ತುಂಬಾ ಇಂಪಾರ್ಟೆಂಟ್ ಸರ್. ಹೆಣ್ಮಕ್ಳು ಓಟ್ಗಳನ್ನು ಇಂಪಾರ್ಟೆಂಟ್ ಅದಾವ. ನಾವು ಪ್ರತಿಯೊಂದು ಹಳ್ಳ್ಯಾಗ ಹ್ಮ್. ಇವನ್ ಹೆಣ್ಮಕ್ಳಿಗೂ ಅಮಿರೆಡ್ಡಿ ಅವ್ರು ಏನ್ ಸಹಾಯ ಮಾಡೋದಿಲ್ಲ. ಯಾಕಂದ್ರೆ ಅಮಿರೆಡ್ಡಿ ಅವ್ರು ಯಾರಂದ್ರೆ ಕಿಟ್ಟು ಕೊಟ್ಟಿರೋದು ಹಾ. ಅದು ಡೈರೆಕ್ಟ್ ಆಗಿ ಮಹಿಳೆಯರಿಗೆ ಮುಟ್ಟಿದ್ದಾರೆ. ಹಾ. ಅದಾದ ನಂತರ ನಾವು ಎಲ್ಲೇ ಒಬ್ಬ ಜನಸಾಮಾನ್ಯ ಎಲ್ಲೇ ಆಗಲಿ ಹ್ಮ್. ಅವ್ರು ನಮ್ಮ ಪಾರ್ಟಿ ಇಟ್ಟು ನಾವು ಎಂದು ನೋಡಿಲ್ಲ, ಜಾತಿ ಮತ ನಾವು ನೋಡಿದಿರಲ್ಲ. ಹಾ. ಅವ್ರ ಕಷ್ಟದಾಗ ಅವ್ರ ಕಷ್ಟಕ್ಕೆ ಹೋಗಿ ಅವ್ರು ಸ್ಪಂದಿಸಿ ಅವ್ರ ಕಣ್ಣಿಗೆ ಬರ್ತಕ್ಕಂಥ ಕೆಲಸ ನಮ್ಮ ಯುವ ನಾಯಕರಂತ ಅಮಿರೆಡ್ಡಿ ಅವರು ನಾವು ಹ್ಮ್. ಮಾಡಿದ್ದು ಈ ನಿದರ್ಶನ ಇಡೀ ಕ್ಷೇತ್ರ ಜನರಿಗೆ ಯಾವುದೇ ಸಮಾಜಕ್ಕೆ ಹೋಗ್ರಿ ಯಾವುದೇ ಪಕ್ಷದ ಪಕ್ಷದ ಕಾರ್ಯಕರ್ತರು ಕೇಳಿದ್ರು ಈ ಮಾತಾಡ್ತಾರೆ. ನಮ್ಮ ಕೊಡೋ ವೈರಿಗಿನೂ ಗೊತ್ತದ ನಾವೇನು ಕಾರ್ಯಕರ್ತರ ಸಂಘಟ ಮತ್ತು ಇಡೀ ಕ್ಷೇತ್ರದ ಮತದಾರ ಸಂಘಟ ಯಾವ ಟೈಪ್ ನಮ್ಮ ಸಂಪರ್ಕ ಅದ, ಯಾವ ಟೈಪ್ ನಾವು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀವಿ ಅಂತ ಯಾವ ಕ್ಷೇತ್ರ ತುಂಬಾ ಅದೇ ಸರ್. ಅದ್ರ ಬಗ್ಗೆ ಎರಡು ಮಾತಿಲ್ಲ ಸರ್ ಆಮೇಲೆ ಇನ್ನೊಂದು ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ ಸರ್ ಇದು. ಅಂದ್ರೆ ಮೊನ್ನೆ ಬರ್ತಕ್ಕಂಥ SSLC ಫಲಿತಾಂಶ ಆಗಿರ್ಬೋದು, PUC ಫಲಿತಾಂಶ ಆಗಿರ್ಬೋದು, ತುಂಬಾ ಶೈಕ್ಷಣಿಕವಾಗಿ ತುಂಬಾ ಹಿಂದುಳಿದಿದೆ ಮತ್ತು ಲಾಸ್ಟ್ ಬಂತು ಅಂದ್ರೆ ಕಟ್ಟ ಕಡೆಯ ಸ್ಥಾನ ಬಂತು ಸರ್ ಯಾದಗಿರಿ. ಈಗ ನೋಡಿದ್ರೆ ಯಾದಗಿರಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಆಗಿರೋದ್ರಿಂದ ಅಲ್ಲಿಂದ ತುಂಬಾ ಅನುದಾನ ಬರುತ್ತೆ ಸರ್. ಸುಮಾರು ಒಂದು 500 ಕೋಟಿ ರೂಪಾಯಿ ಅನುದಾನ ಇರುತ್ತೆ. ಅವೆಲ್ಲ ಅನುದಾನ ಇದ್ರು ಕೂಡ ಯಾಕೆ ಕಳಪೆ ಬಂತು ಮತ್ತೆ ಅವೆಲ್ಲ ಅನುದಾನ ಎಲ್ಲಿಗೆ ಹೋಯ್ತು ಅಥವಾ ಇದ್ರ ಬಗ್ಗೆ ತಾವು ಏನು ಇದ್ರ ಬಗ್ಗೆ ಹೋರಾಟ ಅಲ್ಲ, ಮಾಡಿದ್ರಿ? ಅನುದಾನದ ಪ್ರಶ್ನೆ ನಿಮ್ಗೆ ಮಾತಾಡಬಾರ್ದಿಲ್ಲ. ಅನುದಾನ ಎಷ್ಟೋ ಸ್ಕೂಲಲ್ಲಿ ಟೀಚರ್ಸ್ಗಳೇ ಇಲ್ಲ ಹಾ ಹೌದು. ಇಲ್ಲಿ. ಹ್ಮ್. ಆದ್ರೂ ಆ ದಿಕ್ಕಿನಾಗ ಜನಪ್ರತಿನಿಧಿಗಳು ಇವತ್ತಿನ ತನಕ ಗಮನ ಹರಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಹ್ಮ್. ಹೆಸರಿಗೆ ಕಲ್ಯಾಣ ಕರ್ನಾಟಕ ಭಾಗ ಹಿಂದುಳಿದ ಅಂತೇಳಿ ಸಾಕಷ್ಟು ಸರ್ಕಾರಗಳು ಅನುದಾನ ವಿಶೇಷ ಅನುದಾನ ಮಾಡಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳ ಅಂತ ಮಾಡ್ಯಾರ. ಹಾ. ಮೊದಲು KKRDB ಅಂತ KKRDB ಆಗಿದೆ ಈಗ. ಹಾ. ಮೊದಲ ಹೈದರಾಬಾದ್ ಕರ್ನಾಟಕ ಅಂತ ಇತ್ತು. ಹಾ. ಅದಿತ್ತು. ಅದಾದ ನಂತರ ಇದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಬದಲಾವಣೆ ಆಗಿದೆ. ಸಾಕಷ್ಟು ಅನುದಾನ ಅದು. ಈಗ ನಮ್ಮ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿರ ಈ ಎಲ್ಲಾ MLAಗಳು ಕಲ್ಯಾಣ ಕರ್ನಾಟಕಕ್ಕೆ ಒಳಪಟ್ಟಂತ MLAಗಳು ಬಿಟ್ರೆ ಎಲ್ಲಾ MLAಗಳಿಗೆ ಭಯಂಕರ ಕಷ್ಟದಾಗ ಅವ್ರಿಗೆ ಒಂದ್ ಚೂರು ಅನುದಾನ ಇಲ್ಲ. ಆದ್ರೆ ನಮ್ಮಲ್ಲಿ ಅನುದಾನ ಸಾಕಷ್ಟು ಅನುದಾನ ಬರ್ತಾ ಎಲ್ಲ ಬರ್ತಾ ಅದು ಅನುದಾನ ಎಲ್ಲ ಏನದ ಅವರು ಸ್ವಂತ ಉಪಯೋಗ ಆಗಲಿಕ್ಕಂತಾಗಿ ಜನಸಾಮಾನ್ಯಗಾಗಲಿ, ರಸ್ತೆಗಳಿಗಾಗಲಿ, ಸ್ಕೂಲ್ಗಳಿಗಾಗಲಿ, ಆರೋಗ್ಯಕ್ಕಾಗಲಿ ಯಾವುದಿಲ್ಲ. ಒಂದೇ ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ಹೈಯೆಸ್ಟ್ ಇಲ್ಲಿ ಅಧಿಕಾರ ಚಲಾವಣೆ ಮಾಡಿತ್ತು
ಮತ್ತು ಶಹಾಪುರದಾಗ ಮಂತ್ರಿಗಳಾದ ಅದು ಒಂದೇ ಮಂತಾನೆ, ಯಾವುದು ದಕ್ಷಿಣಪುರದವ್ರ ಮಂತಾನೆ. ಇಷ್ಟಾದ್ರೂ ಇವತ್ತಿನ ತನ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು BEd ಕಾಲೇಜ್ ಇಲ್ಲ. ಯಾಕಂದ್ರೆ ಅವ್ರಿಗೆ ಆ ಶಿಕ್ಷಣದ ಬಗ್ಗೆ ಅದ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಇದು ಎತ್ತಿ ತೋರಿಸ್ತಕ್ಕ ಇದೊಂದು ಉದಾಹರಣೆ. ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಮಾಡಿ ಇದು ಮಾಡಿಲ್ಲ. ಅದಾದ ನಂತರ ನಮ್ಮಲ್ಲಿ ಈಗ ಮೇಜರ್ ಕ್ರಾಪ್ ಬೆಳೆ ಹತ್ತಿ ಬೆಳೆಕೈತೆ ನೀರಾದ ನಂತರ, ಅದಾದ ನಂತರ ಭತ್ತ. ಅದ್ರ ಬಗ್ಗೆ ಒಂದೊಂದು ದೊಡ್ಡ ರೈಸ್ ಮಿಲ್ ಹಾಕ್ತಕ್ಕಂಥ ಕೆಲಸ ಮಾಡಿಲ್ಲ, ಒಂದು ದೊಡ್ಡ ಕಾಟನ್ ಮಿಲ್ ಹಾಕಿ ಇದು ಮಾಡ್ತಕ್ಕಂಥ ಕೆಲಸ ಇಲ್ಲ. ಇಲ್ಲಿ ಹತ್ತಿ ಬೆಳೆದು ಗುಜರಾತ್ ಕಳಿಸ್ಬೇಕು, ಇಲ್ಲ ಕೊಯಮತ್ತೂರು ಕಳಿಸ್ಬೇಕು, ಬೇಲ್ ಮಾಡಿ ದಾರ ತಯಾರು ಮಾಡಿ ಇದು ಮಾಡ್ತಕ್ಕಂಥದ್ದಾರೆ. ಆಟೋಮೆಟಿಕ್ ಇಲ್ಲಿ ರೈತರಿಗೆ ರೇಟ್ ಜಾಸ್ತಿ ಸಿಗ್ತದೆ, ಇದಾಗ್ತದೆ. ಒಂದು ದೊಡ್ಡ ದೊಡ್ಡ ರೈಸ್ ಮಿಲ್ಗಳಿಲ್ಲ ಇಲ್ಲಿ. ರೋಡ್ ಎಷ್ಟೋ ಸಲ ನೀವು ನೋಡ್ತೀರಿ, ರೋಡಿಗೆ ರಾಶಿ ಹಾಕಿ ಕಾರ್ಟಿಗೆ ಗಂಗಾವತಿಯರು ಬಂದು ಪರ್ಚೇಸ್ ಮಾಡತ್ತಾನ ನಮ್ಮ ಹಾಲೆ ಹೋಗಲ್ಲ, ರೋಡಿಗೆ ಹಾಕಿ ಕುಂತಿರ್ತಾರೆ ರೈತರು. ಹಾಗೆ ನೋಡಿದ್ರೆ ಶಹಾಪುರ ಭಾಗದಲ್ಲಿ, ಗೋಗಿ ಭಾಗದಲ್ಲಿ ಯುರೇನಿಯಂ ನಿಕ್ಷೇಪ ಸಿಗುತ್ತೆ, ಇದೆಲ್ಲ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ಬೋದಲ್ಲ ಸರ್? ಅದು ಯುರೇನಿಯಂ ಆದ ಏನೋ ಯಾರಿಗೂ ಗೊತ್ತಿಲ್ಲ. ಸದ್ಯದ ಪರಿಸ್ಥಿತಿಗೆ ಅದು ನಿಂತು ಅದು ಸಾಕಷ್ಟು ಸಂಪನ್ಮೂಲಗಳಿದೆ ಸರ್, ನೀರಿದೆ, ಸಾಕಷ್ಟು ಜನರು ಇದ್ದಾರೆ, ಬೇಕಾದ ಪರಿಸರ ಇದೆ, ಜಾಗನೂ ಐತ್ರಿ, ಎಲ್ಲ ಅದರಿ. ಅದನ್ನ ಬಳಸ್ಕೊಂಡು ಉಪಯೋಗ ಮಾಡಿ ಕ್ಷೇತ್ರ ಅಭಿವೃದ್ಧಿ, ಜಿಲ್ಲಾ ಅಭಿವೃದ್ಧಿ ಮಾಡ್ತಕ್ಕಂಥ ಮನಸ್ಸುಗಳಿಲ್ಲ. ಈಗ ನಮ್ದು ಒಂದೇ ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ನನಗ್ ಗೊತ್ತಿದ್ದಂಗ ಕಡೆಚೂರು ಬಾಡಿಯಾಳ ಬಳಿ ಕೈಗಾರಿಕೆ ಇದಾಯ್ತು. ಅದು ಏನಂದ್ರೆ ಮೊದಲು ಕೋಕೋ ಕೋಲಾ ಫ್ಯಾಕ್ಟ್ರಿ ಆಗ್ತದೆ ಅಂತ ಹೇಳಿ ರೈತರ ಬಳಿ ಭೂಮಿ ತಗೊಂಡು ಇದು ಮಾಡಿದರು. ಈಗ ಅಲ್ಲಿ ಏನಾಗಿದೆ ಅಂದ್ರೆ, ಈಗ ಸತತ 4-5 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಜನರು. ಸುತ್ತಮುತ್ತಲರಿಗೆ ಮರಣಾಂತಿಕ ರೋಗಗಳು ಬರ್ಲಿಕ್ಕತ್ತವ, ಹುಡ್ತಕ್ಕಂಥ ಮಕ್ಕಳು ಅಂಗವಿಕಲರಾಗ್ತಾವ, ಕೆಮ್ಮು ದಮ್ಮು ಯಾವ ರೋಗಗಳು ಬರೋದು ಅವೆಲ್ಲ ಸುತ್ತನಹಳ್ಳಿಗಳಿಗೆ ರೋಗಕ್ಕೆ ಬಲಿ ಆಗ್ತಾರೆ ಅಂತೇಳಿ ಎಲ್ಲ ಸ್ಟ್ರೈಕ್ ಮಾಡ್ತಾರೆ. ಅದಕ್ಕಿಂತ ಇವತ್ತಿನ ತನ ನಮ್ಮ ಉಸ್ತುವಾರಿ ಸಚಿವರು ಒಂದು ಚಕಾರ ಶಬ್ದ ಇತ್ತಿಲ್ಲ, ಆ ಒಂದು ಕ್ಷೇತ್ರಕ್ಕೆ ಹೋಗಿ ಆ ಕೈಗಾರಿಕಾ ಪ್ರದೇಶಕ್ಕೆ ಹೋಗಿ ಒಂದು ಭೇಟಿನ ಕೊಟ್ಟಿಲ್ಲ. ಮತ್ತೆ ಇದೇನ್ ತೋರಿಸ್ಕೊಡ್ತದ? ಸಾಮಾನ್ಯ ಜನರ ಬಗ್ಗೆ ಅವ್ರ ಕಾಳಜಿನೇ ಇಲ್ಲ. ಜನಪ್ರತಿನಿಧಿಗಳ ಆದವ್ರಿಗೆ ಸಾಮಾನ್ಯ ಜನರ ಬಗ್ಗೆ ಅವ್ರಿಗೆ ಬೇಕು ಸರ್, ಕನ್ಸರ್ನ್ ಇರಬೇಕು. ನೀವು ಕಾಳಜಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಸೊ ಇಷ್ಟೆಲ್ಲ ಆದ್ಮೇಲೆ 2028ಕ್ಕೆ ನೀವೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ ಇದ್ದೀರಿ ಅಂತ ಅನ್ಕೊಂಡಿದೀವಿ. ಜನ ಈ ಸಲ 100% ನಮ್ಮ ಪಕ್ಷದ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ 100ಕ್ಕೆ 100 ಆಶೀರ್ವಾದ ಮಾಡ್ತಾರೆ. 100ಕ್ಕೆ 100 ಕ್ಯಾಂಡಿಡೇಟ್ ಗೆತ್ತದ, ಅದ್ರಾಗೇನು ಅನುಮಾನ ಇಲ್ಲ. ಓಕೆ ಸರ್, ಕಟ್ಟ ಕಡೆಯದಾಗಿ ನಿಮ್ಮ ಕಾರ್ಯಕರ್ತರಿಗೆ ನಮ್ಮ ವಾಹಿನಿ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಕಟ್ಟ ಕಡೆಗೆ ನಮ್ಮ ಅವರ ಹೋರಾಟ ಅಂತೂ ನಿರಂತರ ಹೋರಾಟ ಅದ. ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಏನದ, ನಮ್ಮ ಮೇಲೆ ವಿಶ್ವಾಸ ಅದ. ಇವ್ರು ನಾಳೆಗೆ ಇವರಿಂದ ನಾವಿದ್ರ ಕಷ್ಟ ಸುಖಕ್ಕೆ ಇವ್ರು ಸ್ಪಂದಿಸ್ತಾರ. ನಾವು ಬೇರೆ ಪಕ್ಷದವ್ರು ಏನದ ದೌರ್ಜನ್ಯ ಗುಂಡಾಗಿರಿ ಅದು ಮಾಡಿದ್ರ ಅದಕ್ಕೆ ತಡೆ ಹೊಡ್ತಕ್ಕಂಥ ಕೆಲಸ ಇವ್ರ ಬಲ್ಲಿ ಅದ. ಅದಾದಂತ ಇವ್ರು ಆರಿಸಿ ಬಂದಂತಾರೆ. ಈಗ ಆರಿಸಿ ಬರ್ಲಾರ್ದೇನೆ ಇಷ್ಟೆಲ್ಲ ಜನ ಸೇವೆ ಮಾಡಕತ್ತಾರ. ಇವ್ರು ಒಂದ್ ಹೇಳಿ ಜನಪ್ರತಿನಿಧಿಯಾಗಿ ನಾವು ಶಹಾಪುರ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರಿಗೆ ಆಯ್ಕೆ ಆದ್ರ ಸಾಕಷ್ಟು ಬಡವರಿಗೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ, ತಾಲೂಕು ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಇವ್ರ ಬಳಿ ಮನಸ್ಸಾದ ಅಂತ ಆಲ್ರೆಡಿ ಸಾಮಾನ್ಯ ಮತದಾರರ ಬಳಿ, ಕಾರ್ಯಕರ್ತರ ಬಳಿ ಈಗ ಅದು ಸದೃಢವಾಗಿ ಅವ್ರ ತಲೆಗೆ ಮೂಡಿದ್ರೆ ಆ ಒಂದು ವಿಶ್ವಾಸ ಮೇಲೆ 100ಕ್ಕೆ 100 ನಮ್ಮ ಅಭ್ಯರ್ಥಿ ಗೆದ್ದಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ದರ್ಶನಾಪುರ ಅವ್ರಿಗೆ ಏನಾದ್ರು ಸಲಹೆ ಕೊಡಕ್ಕೆ ಇಚ್ಛೆ ಪಟ್ಟಿದ್ರೆ ಏನ್ ಸಲಹೆ ಕೊಡ್ತೀರಾ? ಸಲಹೆ ನಮಗೆ ಜನಸಾಮಾನ್ಯರಿಗೆ ಒಳ್ಳೆ ಕೊಡುವ. ಯಾಕಂದ್ರೆ ಅವ್ರಿಗೆ 3 ಸಲ ಮಂತ್ರಿಗಳಾಗಿದ್ದಾರೆ, 5 ಸಲ ಜನರು ಅವ್ರಿಗೆ ಶಾಸಕ ಆಗೋದು ಕಾರ್ಯ ಮಾಡೋದು, ಶಾಸಕ ಅಂತ 3 ಸಲ ಮಂತ್ರಿಗಳಾಗ್ಯಾರ. ನಮ್ಮ ಕ್ಷೇತ್ರ ಇವತ್ತರ ಯಾರು ಮಂತ್ರಿಗಳೇ ಆಗಿಲ್ಲ. ಯಾದಗಿರಿ ಇರ್ಬೋದು, ಸುರ್ಪುರ್ ಅಂತ ಇವತ್ತರ ಮಂತ್ರಿ ಕಂಡಿಲ್ಲ, ರಾಜಗೌಡ್ರೊಬ್ಬರ ಅಂತ ಇವತ್ತರ ಮಂತ್ರಿ ಆಗಿಲ್ಲ. ಜನ ಆಶೀರ್ವಾದ ಮಾಡ್ಯಾರ, ಅವ್ರ ಮೇಲೆ ಅಧಿಕಾರ ಸಿಕ್ಕದ. ಅದು ಅಧಿಕಾರ ಏನದ ಅಂದ್ರೆ ಜನರಿಗೆ ಉಪಯೋಗಿಗೆ ಮಾಡಿ, ಕ್ಷೇತ್ರದ ಅಭಿವೃದ್ಧಿ ಮಾಡಿ, ಕ್ಷೇತ್ರದ ಮೇಲಾಗ್ತಕ್ಕಂಥ ಇದು ಕೆಲಸ ಇಂತರ ಮಾಡ್ತಾರೆ. ಯಾಕಂದ್ರೆ ರಸ್ತೆಗಳೆಲ್ಲ ಹಳ್ಳ್ಯಾಗ ಒಳ್ಳೆ ಸ್ಕೂಲ್ಗಳಿಲ್ಲ, ಒಳ್ಳೆ ಟೀಚರ್ಸ್ ಇಲ್ಲ, ಮತ್ತೆ ಮೂಲಭೂತ ಸೌಕರ್ಯಗಳು ಅಂತ ಪ್ರಶ್ನೆ ಬರಲ್ಲ. ಈಗ ಜಲಜೀವನ್ ಮಿಷನ್ ನೀರಿಂದು ಅದರಂತ ಕಳಪೆ ಕಾಮಗಾರಿ ನನಗನ್ಸಿ ಮಟ್ಟಿಗೆ ಬರೀ ಇಂಡಿಯಾದಲ್ಲ ಜಗತ್ತಿನಿಗೆ ಇಲ್ಲಂತ ಕಳಪೆ ಕಾಮಗಾರಿ ನಮ್ಮ ಶಹಾಪುರದಲ್ಲ. ಇವತ್ತನ ಯಾವುದೇ ಹಳ್ಳಿಗಳಿಗೆ ಹೋದ್ರೆ ನೀರು ಬರಲ್ಲ. ಅದಕ್ಕೆ ಉದಾಹರಣೆ ಸ್ವತಃ ನಾನು ಹುಟ್ಟಿದ ಊರೇ ಅದು. ನಾನು ಸ್ವಂತ ಹುಟ್ಟಿದ ಊರಿನಲ್ಲಿ ಇವತ್ತಿನ ತನ ಪರಿಸ್ಥಿತಿ
ಗಂಭೀರ ಅದ ನೀರಿನ JJM ಕಾಮಗಾರಿಗಳೆಲ್ಲ ಎಲ್ಲ ಕಳಪೆನೆ. ಭ್ರಷ್ಟಾಚಾರ ನೋಡಿದ್ರು. ಈಗ ಶಾಪುರದಾಗ 106 ಕೋಟಿ ಅವ್ರು ತಮ್ಮನೆ ಎತ್ಕೊಂಡನ ಅದು ತಾವು ನಾಳೆಗೆ ಅದನ್ನ ನಿದರ್ಶನ ನಾವು ಹೇಳೋದಕ್ಕಿಂತ ತಾವು ಸ್ವಲ್ಪ ಎಲ್ಲ ಓಣಿ ಮತ್ತೆ ಎಲ್ಲೆಲ್ಲಿ ಕೆಲಸ ನೋಡಿ ಬಂದ್ರೆ ತಮ್ಗೆ ಗೊತ್ತಾಗ್ತದೆ. ಓಕೆ ಸರ್. ಅಂದ್ರೆ ಈಗ ನೀವು ಕಾರ್ಯಕರ್ತರ ಭೇಟಿ ಆಗ್ಲಿಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾರ್ಯಕರ್ತರ ಭೇಟಿ ಆಗಕ್ಕೆ ತಮ್ಮ ದಿನಚರಿ ಹೇಗಿರುತ್ತೆ ಸರ್? ಬೆಳಗ್ಗೆ ನೀವು ಎಷ್ಟು ಗಂಟೆಯಿಂದ ನೀವು ನಾವು ಬೆಳಗ್ಗೆ ನಾವು ಎದ್ದೇಳೋದು 5:05ವರೆಗೆ ಎದ್ದೇಳ್ತೀವಿ. ಹಾ. 7ರಿಂದ 8 ತನಕ ಊರಲ್ಲಿ ಕಷ್ಟ ಸುಖ ಸ್ಪಂದಿಸ್ತೀವಿ ಹಾ. ಜನರು ಬಂದವರು. ಹಾ. ಅದ ನಂತರ 9, 10 ಗಂಟೆಗೆ ನಾವು ಬಂದ ನಂತರ ಇಲ್ಲಿ ಲಗ್ನ ಇರ್ಬೋದು, ಮುಹೂರ್ತ ಇರ್ಬೋದು, ಯಾವ್ದಾರ ಆಸ್ಪತ್ರೆಗಳಿಗೆ ಆರಾಮಿಲ್ಲದೆ ಹೋದ್ರೆ ಅವ್ರಿಗೆ ಭೇಟಿ ಆಗ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ ಇರ್ಬೋದು, ಇನ್ನೊಂದಿರ್ಬೋದು. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅದ ಅವ್ರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಅದಾದ ನಂತರ ಹಳ್ಳಿಗಳಿಗೆ ಏನೋ ಜಗಳ ಬಂದ್ರೆ ಅದು ಏನೋ ಬಂದ್ರೆ ಅವ್ರಿಗೆ ಏನದಂತಂದ್ರೆ ನಾವು ಕಾಂಪ್ರಮೈಸ್ 100ಕ್ಕೆ 100 ಕಾಂಪ್ರಮೈಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇವತ್ತ ನಮ್ಮ ನಾಯಕರು ಇರ್ಬೋದು, ನಾವಿರ್ಬೋದು, ಯಾವುದೇ ಒಂದು ಪೊಲೀಸ್ ಸ್ಟೇಷನ್ ನಾವು FIR ಮಾಡ್ರಿ ಅಂತ ಹೇಳಕ್ ಹೋಗಲ್ಲ. ಏನು ಸಾಧ್ಯ ಅದ ಅವ್ರು ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ರಿ. ಒಂದ್ಸಲ ಒಬ್ಬ ಮನುಷ್ಯ ಮೇಲೆ FIR ಆಯ್ತಂದ್ರೆ ಅದು ದ್ವೇಷ ಬೆಳೆದು ಹಳ್ಳಿಗಳಿಗೆ ಹಾಳಾಗ್ತಕ್ಕಂಥ ಕೆಲಸ ಅದಂತ ನಮ್ಮ ಅಮಿರೆಡ್ಡಿ ಅವ್ರು ಹೇಳ್ತಾರೆ. ನಾವು ಇದೇ ಮಾತಾಡ್ತೀವಿ. ಅಂದ್ರೆ ಎಲ್ಲರಲ್ಲಿ ಸ್ನೇಹಮಯವಾಗಿ ಬದುಕಬೇಕು, ಎಲ್ಲರೂ ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಯಾರೊಂದಿಗೂ ದ್ವೇಷ ಭಾವನೆ ಇರಬಾರ್ದು ಮತ್ತು ನಾವೆಲ್ಲರೂ ಒಂದೇ ಒಂದೇ ಅದು ತಮ್ಮ ಆಶಯ. ದೇಶ ರಾಜಕಾರಣಿ ಅದು ಯಾವತ್ತು ಒಳ್ಳೆ ಬೆಳವಣಿಗೆ ಅಲ್ಲ. ಅದು ನಮ್ಮ ಊರಿನ ಒಳ್ಳೇದಲ್ಲ, ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಲ್ಲ, ಯಾವ್ದಕ್ಕೂ ಒಳ್ಳೇದಲ್ಲ. ಓಕೆ ಸರ್. ಮತ್ತೆ ಏನಾದ್ರು ಹೇಳೋದಿದೆಯಾ? ಮತ್ತೇನೋ ಇಷ್ಟು ಇದಕ್ಕಿಂತ ಹೆಚ್ಚಿಗೆ ಹೇಳೋದು. ಓಕೆ ವೀಕ್ಷಕರೇ, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಅವರು ಓಕೆ ವೀಕ್ಷಕರೇ, ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಬಸವರಾಜ್ ವಿಭೂತಿಹಳ್ಳಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶಾಪುರ್ ಮತಕ್ಷೇತ್ರದಲ್ಲಿ ಜಗಳ ಬೇಡ, ದ್ವೇಷ ಬೇಡ, ಒಲಿ ಏನು ಹೊಂದಾಣಿಕೆ ಆಗಿರೋಣ, ಪರಸ್ಪರ ಸ್ನೇಹದಿಂದಿರೋಣ ಮತ್ತು ಈಗಿನ ಸಚಿವರಾದಂತ ದರ್ಶನಪುರ್ ಅವರು ಕಳಪೆ ಕಾಮಗಾರಿಗಳನ್ನ ಮಾಡ್ತಾ ಇದ್ದಾರೆ ಮತ್ತು ತಾವು ಅಲ್ಲದೆ ತಮ್ಮ ಸಹೋದರರು ತಮ್ಮ ಇಡೀ ಕುಟುಂಬಗಳನ್ನ ತಾವೇ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅದು ತುಂಬಾ ಕಳಪೆ ಆಗಿದೆ. ಎಷ್ಟು ಕಳಪೆ ಆಗಿದೆ ಅಂದ್ರೆ ಭ್ರಷ್ಟ. ಅದಕ್ಕೆ ನಾನು 100ಕ್ಕೆ ಒಂದ್ ಅಂಕನ ಕೊಡೋದಿಲ್ಲ, 0 ಅಂಕಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅವರ ಕನಸಿನ ಶಾಪುರನ್ನ ಹೇಗಿರುತ್ತೆ ಸರ್? ನಿಮ್ಮ ಕನಸಿನ ಶಾಪುರ ಹೇಗಿರುತ್ತೆ? ನೀವು ಅಧಿಕಾರಿ ಬಂದ ಮೇಲೆ, ತಮ್ಮ ಬಿಜೆಪಿ ಪಾರ್ಟಿ ಅಧಿಕಾರಿಗೆ ಬಂದ್ರೆ ತಮ್ಮ ಕನಸಿನ ಶಾಪುರ ಹೇಗಿರುತ್ತೆ? ನಮ್ಮ ಕನಸಿನ ಶಾಪುರ ಅಂದ್ರೆ ಫಸ್ಟ್ ಬೈಪಾಸ್ ರಸ್ತೆ ಆಗ್ಬೇಕು. ಇಲ್ಲಿ ಏನಾಗಿದೆ ಅಂತಂದ್ರೆ ನಾವು ಸುರ್ಪುರ್ನಿಂದ ಶಾಂತ್ ಪಂಪ್ ಅಂತ ಬರ್ತದೆ. ಅಲ್ಲಿ ತನ ಸುರ್ಪುರ್ಲಿಂದ ನಾವು ಬರೋದಕ್ಕೆ ಏನ್ ಟೈಮ್ ತಗೊಂತದ, ಅಲ್ಲಿಂದ ಶಾಂತ್ ಪಂಪ್ನಿಂದ ಈಗ ನಾವು KEB ದಾಟೋದಕ್ಕೆ ಅಷ್ಟು ಟೈಮ್ ತಗೊಂತದ. ಅಷ್ಟು ದಟ್ಟಣೆ ಅದ. ಯಾಕಂದ್ರೆ ಒಂದೇ ರೋಡ್ ಇದಕ್ಕಿರೋದು. ಅದು ಆಗ್ತಕ್ಕಂಥ ಕೆಲಸ ಆಗ್ಬೇಕು. ಅವಾಗ ನಮ್ಮ MP ಅವರು ಇದ್ರು, ಮಾಜಿ MP ಅವರು ರಾಜ ಅಮರೇಶ್ ನಾಯ್ಕ. ಆ ಟೈಮ್ನಾಗ ಅವ್ರು ಪ್ರಯತ್ನ ಮಾಡಿ ಗಡ್ಕರಿ ಅವ್ರಿಗೆ ಹೇಳಿ ಇದು ಮಾಡಿದ್ರು. ಅದ್ರ ಭೂಮಿ ಸ್ವಾಧೀನ ಪಡಿಸ್ಕೊಂಡು ಅದಕ್ಕೆ ದುಡ್ಡು ತುಂಬೋದಕ್ಕೆ ರಾಜ್ಯ ಸರ್ಕಾರ ಇದು ಮಾಡಿದ್ರೆ ಅವಾಗ ಇಷ್ಟೊತ್ತಿಗೆ ಅದು ಮುಗಿದು ಹೋಗ್ತಕ್ಕಂಥ ಕೆಲಸ ಆಗ್ತಿತ್ತು. ಅದಕ್ಕೆ ನಿಷ್ಕಾಳಜಿ ಅದ ಶಾಸಕರು. ಅದಾದ ನಂತರ ಒಂದೇ ಒಂದು ಉದ್ಯಾನವನಗಳು ಇಲ್ಲ, ಮತ್ತೆ ಶೌಚಾಲಯಗಳದಂತೂ ಅದು ಹೇಳತ್ತಿರಲಿಲ್ಲ. ನೀರಿನ ಅಷ್ಟೇ ಗಂಭೀರ ಪರಿಸ್ಥಿತಿ ಅದ. ಇಡೀ ನಗರ ಕೊಳಚೆ ಗುಂಡೆ ಸ್ಲಮ್ ಏರಿಯಾನೇ ಇದ್ದಂಗ ಅದ. ಮತ್ತೆ ಇವತ್ತನ ಎಷ್ಟೋ ಬಡವರಿಗೆ ಇವತ್ತನ ಮನೆಗಳೇ ಇಲ್ಲ. ಯಾವ ಮನೆಗಳು ಇನ್ನೊತ್ತನ ಅಲರ್ಟ್ ಆಗಿಲ್ಲ, ಬರೀ ಹೆಸರಿಗೆ ಅಲರ್ಟ್ ಮಾಡ್ತು ಅಂತ ಹೇಳ್ತಾರ. ಆಯ್ತು ಅವತ್ತು ಘೋಷಣೆ ಮಾಡ್ತಾರ, ಬ್ಯಾನರ್ ಪೋಸ್ಟರ್ ಹಚ್ಕೊಂತಾರ, ಚೌಕಿಯಿಂದ CB ಅಂತಾನ ಮುಗಿತದ. ಅಷ್ಟಾಗಿ ಮುಗಿತು ಪ್ರತಿ ಬಡವರು ಖುಷಿ ಮಾಡ್ತಕ್ಕಂಥ ಕೆಲಸ ಅಲ್ಲಿಂದ ಇವತ್ತೇನ ಮಾಡ್ಕೊಂತ ಹೊಂಟಾರ. ಎರಡನೇ ಈಗ ಅವ್ರು ಒಂದ್ಸಲ ಮಂತ್ರಿ ಇದ್ರು, ಈಗ ಸಲ ಮಂತ್ರಿಯಾಗಿ ಮತ್ತೆ 2 ವರ್ಷ ಗತಿಸ್ತೀವಿ. ಇವತ್ತಿನ ತನ ತಾಲೂಕು ಅಭಿವೃದ್ಧಿ ಬಗ್ಗೆ, ಬಡವರ ಬಗ್ಗೆ ಯಾವುದೇ ಒಂದು ಕಾಳಜಿ ಇಲ್ಲ. ಓಕೆ ವೀಕ್ಷಕರೇ, ಈಗಿದ್ದಂತ ಸಚಿವರು ಆದಂತಹ ದರ್ಶನಪುರ್ ಅವರಿಗೆ ತಾಲೂಕಾ ಅಭಿವೃದ್ಧಿಯ ಬಗ್ಗೆ ಯಾವುದೇ ಕಿಂಚಿತ್ತು ಅವರಿಗೆ ಕಾಳಜಿ ಇಲ್ಲ. ಜನರ ಜೊತೆ ಬೆರೆಯುವಂತ, ಜನರ ಸಮಸ್ಯೆಗಳನ್ನ ನಿವಾರಿಸುವಂತ ಒಂದು ಮಾತೃ ಹೃದಯ ಅವರಲ್ಲಿಲ್ಲ. ಅವರೇ ಕಡು ಭ್ರಷ್ಟರಾಗಿದ್ದಾರೆ ಅಂತೇಳಿ ಬಸವರಾಜ್ ಯುವತಿಯವರು ಹೇಳ್ತಾರೆ. ಮತ್ತು ತಾವು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ 2028ರಲ್ಲಿ ಖಂಡಿತವಾಗಿಯೂ ಶಾಪುರದ ಜನರು ಬಿಜೆಪಿಗೆ ಮತ ಹಾಕ್ತಾರೆ ಮತ್ತು ಬಿಜೆಪಿಗೆ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಅವರು ಆತ್ಮವಿಶ್ವಾಸದಿಂದ ಮಾತನಾಡುತ್ತಿದ್ದಾರೆ. ಅದಕ್ಕೆ ಅವರು ಪ್ರತಿದಿನವೂ ಕಾರ್ಯಕರ್ತರನ್ನ ಭೇಟಿಯಾಗುವುದಾಗ್ಲಿ, ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದಾಗ್ಲಿ ಮತ್ತು ಕಾರ್ಯಕರ್ತರ ಕಷ್ಟ ಸುಖ ನೋವು ನಲಿವುಗಳನ್ನ ಅವ್ರ ಜೊತೆ ಹಂಚಿಕೊಳ್ಕೋತಾ ಬಿಜೆಪಿಯನ್ನ ಸ್ಟ್ರಾಂಗ್ ಆಗಿ ಅಂದ್ರೆ ಒಂದು ಸಂಘಟನೆ ಸ್ಟ್ರಾಂಗ್ ಆಗಿ ಒಂದು ಸಂಘಟನೆ ಕಟ್ಟಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ಸುದ್ದಿ. ನೀವು ನೋಡ್ತಾ ಇದ್ರೆ ನ್ಯೂಸ್ ಸ್ಪೀಡ್ ಪೋಸ್ಟ್. ನಾನು ಸಂಗಮೇಶ್ ಟಿಗಿ. ನಮಸ್ಕಾರ.